ಶುಭ ಸಂಜೆ. ಶ್ರೀ ಚಾಮುಂಡಿ ಸ್ಕೌಟ್ ಗ್ರೂಪಿನ 102ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲರಿಗೂ ಸುಸ್ವಾಗತ. ಮೊದಲಿಗೆ ಈ ಆಚರಣೆಯನ್ನು ಆರಂಭಿಸೋಣ ಪ್ರಾರ್ಥನಾ ಗೀತೆಯೊಂದಿಗೆ.
ಎಲ್ರಿಗೂ ಈ ಸಂಜೆಯ ನಮಸ್ಕಾರಗಳು. ನಮ್ಮ ಚಾಮುಂಡೇಶ್ವರಿ ಗ್ರೂಪ್ನ 101 ವರ್ಷ ಮುಗಿದು 102 ವರ್ಷ ಕಾಲಿಟ್ಟಿದೆ. ಈ ಸಂದರ್ಭಕ್ಕೆ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಣಿಯಾದಂಥ ಡಾಕ್ಟರ್ ಪ್ರಮೋದೇವಿ ಅಡಿಗರವ್ರನ್ನ ಬರಬೇಕು, ನಮ್ಮ ಗ್ರೂಪ್ ಕರ್ಕೋಬೇಕು ಅಂದ್ಬಿಟ್ಟು ಸುಮಾರು 1.5 ವರ್ಷದಿಂದ ನಾವು ಪ್ರಯತ್ನ ಪಡ್ತಿದ್ವಿ. 1.5 ವರ್ಷದ ಪ್ರಯತ್ನಪಟ್ಟು ಈಗ ಆ ಸುದಿನ ಇವತ್ತು ಬಂದಿರೋದು. ಆ ಸುದಿನ ಯಾತಕ್ಕೆ ಬಂದಿರೋದಕ್ಕೆ ಒಂದು ಕಾಕತಾಯಿ ನೇತರನ್ನು ಹೇಳ್ಕೊಬೋದು. ಈ ವರ್ಷ ನಮ್ಮ ಜಯಚಾಮರಾಜ ಒಡೆಯರವರು ಶತಮಾನೋತ್ಸವದ ವರ್ಷ ಇದು. ಜಯಚಾಮರಾಜ ಒಡೆಯರು ನಮ್ಮ ಚಾಮುಂಡೇಶ್ವರಿ ರೂಪದಲ್ಲಿ ಕಪ್ಪಾಗಿದ್ದರು. ಸ್ವಲ್ಪ ದಿವಸ ಅಷ್ಟೇ, ಸ್ವಲ್ಪ ದಿವಸ ಕಪ್ಪಾಗಿದ್ದರು. ನಮ್ಮ MS ರಾಮಚಂದ್ರ ಅವ್ರಿಗೆ ಆಯ್ಕೆಯಾಗಿದ್ದರು. ಅವರು ಕಪ್ಪಾಗಿ ಸ್ವಲ್ಪ ದಿವಸ ಆದಮೇಲೆ ಅವ್ರನ್ನ ಚೀಫ್ ಕಪ್ ಆಫ್ ಮೈಸೂರು ಸ್ಟೇಟ್ ಅಂತ ಮಾಡಿಬಿಟ್ರು. ರೂಲ್ ಪ್ರಕಾರ ಯಾರು ಚೀಫ್ ಕಪ್ ಅಥವಾ ಚೀಫ್ ಸ್ಕೌಟ್ ಆಗ್ತಾರೆ ಅವ್ರು ಯಾವುದೇ ಒಂದು ಇಂಡಿವಿಜುವಲ್ ಇನ್ಸ್ಟಿಟ್ಯೂಷನ್ಗೆ ಅಥವಾ ಮೆಂಬರ್ಶಿಪ್ ಇಟ್ಕೊಳ್ಳೋಕ್ಕಾಗೋಲ್ಲ. ಹಾಗಾದ್ದರಿಂದ ಅವರು ಚೀಫ್ ಕಪ್ ಆದಮೇಲೆ ಅವರ ಕಪ್ ನಮ್ಮ ಗ್ರೂಪ್ ಕಪ್ಪಿಂದ ಮೇಲಕ್ಕೆ ಹೋಗಬೇಕಾಗಿ ಬಂತು. ಅದಾದ ಆ ಸಂದರ್ಭದಲ್ಲಿ ಅವರು ಚೀಫ್ ಕಪ್ಪಾದರು, ಕಪ್ ಆಗಿದ್ದರು. ನಮ್ಮ MS ರಾಮಚಂದ್ರ ಕಪ್ ಮಾಸ್ಟರ್ ಆಗಿದ್ದರು, ಶ್ರೀರವರು ಕಪ್ ಮಾಸ್ಟರ್ ಆಗಿದ್ದರು. ಅವರು ಕಪ್ಪಾಗಿದ್ದಕ್ಕೋಸ್ಕರ ಆ ಒಂದು ಗೌರವ ತೋರಿಸೋದಕ್ಕೋಸ್ಕರ ಅಥವಾ ಒಂದು ಪ್ರೀತಿ ವಿಶ್ವಾಸ ತೋರಿಸೋದಕ್ಕೋಸ್ಕರ 1931ನೇ ಇಸ್ವಿಯಲ್ಲಿ ಬ್ಯಾಂಗ್ಳೂರು ಪ್ಯಾಲೇಸ್ನಲ್ಲಿ ಒಂದು ಹೈ ಟೀ ಅರೇಂಜ್ ಮಾಡಿದ್ರು. ಮಹಾರಾಜರು ಅವಾಗ ಹೈ ಟೀ ಅರೇಂಜ್ ಮಾಡಿ ನಮ್ಮ ಗ್ರೂಪ್ ಮೆಂಬರ್ಸ್ನ, ನಮ್ಮ ಗ್ರೂಪ್ ಫೌಂಡರ್ನ, ನಮ್ಮ ಗ್ರೂಪ್ ಪಿತಾಮಹರನ್ನ ಎಲ್ಲರನ್ನೂ ಆಹ್ವಾನಿಸಿ, ಅದು ದೊಡ್ಡ ಗ್ರೂಪ್ ಫೋಟೋನೇ ಇರೋದು. ದೊಡ್ಡ ಗ್ರೂಪ್ ಫೋಟೋ ಅದನ್ನ ಸ್ವಲ್ಪ ಲ್ಯಾಮಿನೇಟ್ ಮಾಡಿ ಕೊಟ್ಟಿರೋದು. ತುಂಬ ಅದು ರಾರಾಜವಾಗಿ ಪ್ರದರ್ಶಿಸಿದ್ವಿ ಅದನ್ನು ಗ್ರೂಪ್ ನಡೀತದಲ್ಲಿ. ಆ ಗ್ರೂಪ್ ಬಿಲ್ಡಿಂಗ್ಗೆ ಎರಡು ಕೀರ್ತಿಗೆ ತಕ್ಕಂಥದ್ದು ಅಂದರೆ ಒಂದು ಕಳೆ ಕೊಡ್ತಕ್ಕಂಥದ್ರೆ ಒಂದು ಚಾಮುಂಡಿ ಮಾತೆ ಫೋಟೋ, ಇನ್ನೊಂದು ಜಯಚಾಮರಾಜ ಒಡೆಯರ ಜೊತೆ ಇದ್ದಂಥ ಆ ಗ್ರೂಪ್ ಫೋಟೋ. ಅದು ಮೈಸೂರು ಬ್ಯಾಂಗ್ಳೂರು ಪ್ಯಾಲೇಸ್ ಅಂತ ಫೋಟೋ ಅದು. ಇಂಥ ಈ ಚಾಮುಂಡೇಶ್ವರಿ ನಾನು ಹೆಮ್ಮೆಯಿಂದ ಹೇಳ್ಕೊಂಡ್ರೆ ಇಡೀ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ ಅತಿ ಹಳೆಯ ಸ್ಕೌಟ್ ಗ್ರೂಪ್ ಓಪನ್ ಯೂನಿಟ್ಸು ಮುಕ್ತ ದಳದಲ್ಲಿ ಹಳೆದಿದ್ದು. ಸ್ಕೂಲ್ಗಳಿರ್ಬೋದು ಎಲ್ಲ ಇರ್ಬೋದು, ಬಟ್ ಮುಕ್ತದಳದಲ್ಲಿ ಅತಿ ಹಳೆಯ ಗ್ರೂಪು, ಅತಿ ಹಿರಿಯ ಗ್ರೂಪ್ ಇದು ಮುಕ್ತದಳದಲ್ಲಿ. ಇದಕ್ಕೆ 101 ವರ್ಷ ಆಗೋಯ್ತು, 102ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ಈ 101 ವರ್ಷದಲ್ಲಿ ಬೇಕಾಷ್ಟು ಜನ ಸ್ಕೌಟ್ಸ್ನ, ಗೈಡ್ಸ್ನ, ಕ್ಲಬ್ಸ್ನ, ಬುಲ್ಬುಲ್ಸ್ನ ಟ್ರೈನಿಂಗ್ ಕೊಟ್ಟು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಈಗ ಇಡೀ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ 27 ಕಂಟ್ರಿನಲ್ಲಿ ಚಾಮುಂಡೇಶ್ವರಿ ಒಂದರಲ್ಲಿ ಟಾಪ್ನಲ್ಲಿದೆ. ರಾಷ್ಟ್ರಪತಿ ಆಟಾಸ್ನಿಂದ ರಾಷ್ಟ್ರಪತಿ ಸ್ಕೌಟ್ಸು. ಇವಾಗ ರಾಷ್ಟ್ರಪತಿ ಸ್ಕೌಟ್ ಇದ್ದರೆ ಇದಕ್ಕಿಂತ ಪ್ರೆಸಿಡೆಂಟ್ ಸ್ಕೌಟ್ ಇದ್ದಿತ್ತು. ಅದಕ್ಕೆ ಮುಂಚೆ ಭಾರತ್ ಸ್ಕೌಟ್ ಇದ್ದಿದ್ದು, ಅದಕ್ಕೆ ಮುಂಚೆ ಮಹಾರಾಜ್ ಸ್ಕೌಟ್ ಇದ್ದಿದ್ದು, ಅದಕ್ಕೆ ಮುಂಚೆ ಇದೆಲ್ಲ ಅದು ಆ ಮೆರಿಟ್ ಸ್ಕೌಟ್ನಲ್ಲಿ 650 ಜನಕ್ಕಿಂತ ಹೆಚ್ಚಿಗೆ ಸ್ಕೌಟ್ ಮಾಸ್ಟರ್ಸ್ ರಾಷ್ಟ್ರ ಟಾಸ್ಕ್ ಮೆಂಬರ್ಸು ಚಾಮುಂಡಿ ಸ್ಕೌಟ್ ಹೇಳಿದರೆ ಏಷ್ಯಾ ಪೆಸಿಫಿಕ್ ರೀಜನಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಸೇರಿಕೊಂಡಿದ್ದು ಭಾಳ ಮೇಲೆ ಹೋಗಿದ್ದೀವಿ. ಆಮೇಲೆ ಈ ಸಂದರ್ಭಕ್ಕೆ ನಮ್ಮ ಚಾಮುಂಡೇಶ್ವರಿ ಗ್ರೂಪ್ನ 101 ವರ್ಷದ ಸಂಭ್ರಮಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. 101 ವರ್ಷದ ಸಂಭ್ರಮಾಚರಣೆ. 101 ವರ್ಷದ ಸಂಭ್ರಮಾಚರಣೆ
ಎಲ್ಲರಿಗೂ ಗ್ರೂಪಿನ ಪರವಾಗಿ ಒಂದು ಆಹ್ವಾನಿಸಿದ್ದು ನಮ್ಮ ಮೈಸೂರು ಮಹಾರಾಣಿಯವರು ಅಂತ ಪೂಜನೀಯ ಪ್ರಮೋದೇವಿಯವರು, ಡಾಕ್ಟರ್ ಪ್ರಮೋದೇವಿಯವರಿಗೆ ಒಂದು ಹಾರ್ದಿಕವಾದಂಥ ಒಂದು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ಸ್ಕೌಟ್ ರೂಟ್ನ ನಮ್ಮ ಸ್ಟೇಟ್ ಚೀಫ್ ಕಮಿಷನರ್ ಆಮೇಲೆ ನಮ್ಮ ಸ್ಟೇಟ್ ಚೀಫ್ ಕಮಿಷನರ್ ಮುಖ್ಯ ಆಯುಕ್ತರು ಶ್ರೀಮಾನ್ PGR ಸಿಂಗ್ಯಾರವರು, ಇವ್ರನ್ನ ಸ್ವಲ್ಪ ಹೇಳಬೇಕು ಅಂದರೆ ಅವರು ಬಂದ ಮೇಲೆ ಅವರು ಸಪ್ತಋಷಿಗಳು ಅಂತ ಒಂದು ಪುಸ್ತಕ ಬರ್ಸಿದ್ರು. ಸಪ್ತಋಷಿಗಳು ಅಂತ ಪುಸ್ತಕ ಬರ್ಸಿದ್ರು. ಇವರ ಹಿಂದೆ 7 ಜನ ಸ್ಟೇಟ್ ಚೀಫ್ ಕಮಿಷನರ್ಗಳಾಗಿದ್ದರು. ಇವರು 8ನವರು. ನಾವು ವೇದ ಪ್ರಕಾರ ತಗೊಳ್ಳಿದ್ರೆ, ನಮ್ಮ ಆಧ್ಯಾತ್ಮಿಕ ತಗೊಳ್ತಿದ್ರೆ ನಮ್ಮ ಮಹಾಭಾರತ, ನಮ್ಮ ಹಿಂದೂದಲ್ಲಿ ಅಷ್ಟವಸುಗಳು ಅಂತ ಬರ್ತಾರೆ. ಅಷ್ಟವಸುಗಳು ಬರ್ತಾರೆ. ಅವರು ಧರ್ಮ ಸಂಸ್ಥಾಪನೆಗೋಸ್ಕರ, ಒಂದು ದೇಶ ಶಿಸ್ತುಗೋಸ್ಕರ ಎಲ್ಲರಿಗೂ ಒಂದು ಮಾರ್ಗದರ್ಶಕವಾಗಿದ್ದರು. ಹಾಗೆ ಇವರು ಅಷ್ಟವಸುಗಳಿಗೆ ಒಬ್ಬರಾಗಿದ್ದಾರೆ ಸ್ಟೇಟ್ ಚೀಫ್ ಕಮಿಷನರ್ ಮಿಸ್ಟರ್ PGR ಸಿಂಗ್ ಅವರು. ಇವರು ಸ್ಟೇಟ್ ಚೀಫ್ ಕಮಿಷನರ್ ಆದಮೇಲೆ ಬೇಕಾದಷ್ಟು ಡೆವಲಪ್ಮೆಂಟ್ಸು, ಬೇಕಾದಷ್ಟು ಮಕ್ಕಳಿಗೆ ಅನುಕೂಲ ಆಗಂಥದ್ದು ಬೇಕಾದಷ್ಟು ಡೆವಲಪ್ಮೆಂಟ್ ತಂದಿದ್ದಾರೆ. ಇವರು ಭಾಳ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನು ಸ್ವಲ್ಪ ಒಂದೇ ಹೇಳಿದ್ರೆ, ಇಷ್ಟು ತನಕ ನೋಡಿದ್ರೆ 7 ಜನ, ಇವ್ರು ಬಿಟ್ಟು 7 ಜನ ಸ್ಟೇಟ್ ಚೀಫ್ ಕಮಿಷನರ್ಸು ಯಾರು ಇವರಷ್ಟು ಟೂರ್ ಮಾಡಿರಲಿಲ್ಲ. ಇವರು ಪ್ರತಿಯೊಂದು ಡಿಸ್ಟ್ರಿಕ್ಟ್ನ ಜಿಲ್ಲೆನೂ ಕನಿಷ್ಠ ಪಕ್ಷ 5 ಸರ್ತಿ 6 ಸರ್ತಿ ವಿಸಿಟ್ ಮಾಡಿ ಅಲ್ಲಿ ಅವರ ಕುಂದುಕೊರತೆ ಏನೇನು ಕೇಳ್ಕೊಂಡು ಇವತ್ತಿನ ಸಹ ಎಲ್ಲ ಡಿಸ್ಟ್ರಿಕ್ಟು ಬೆಂಗಳೂರು ಕರ್ನಾಟಕದಂಥ ಎಲ್ಲ ಜಿಲ್ಲೆಗಳು ಒಂದು ಹಿರಿಮ ಜಿಲ್ಲೆಗಳಾಗಿ ಅದಕ್ಕೆ ಮೂಲ ಕಾರಣ ಸೂತ್ರಧಾರರು ಮಿಸ್ಟರ್ PGR ಸಿಂಗ್ ಅವರಿಗೂ ನಮ್ಮ ಗ್ರೂಪಿನ ಪರವಾಗಿ ಒಂದು ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹೇಳಿರ್ತಕ್ಕಂಥ ನಮ್ಮ ಸ್ಕೌಟ್ ಹೆಡ್ ಕ್ವಾರ್ಟರ್ಸ್ನ ಅಫಿಷಿಯಲ್ಸು, ಪದಾಧಿಕಾರಿಗಳು ಪ್ರತಿಯೊಬ್ಬರಿಗೂ ಗ್ರೂಪಿನ ಪರವಾಗಿ ಒಂದು ಹಾರ್ದಿಕವಾದಂಥ ಸ್ವಾಗತ ಬಯಸ್ತಾ ಇದ್ದೀನಿ. ಜೊತೆಗೆ ಒಂದು ಸ್ಪೆಷಲ್ ಚಿಲ್ಡ್ರನ್, ಅವ್ರನ್ನ ಸ್ಪೆಷಲ್ ಗ್ರೂಪ್ನ ಸ್ಕೌಟಿಂಗ್ ಸ್ಪೆಷಲ್ ಬ್ರಾಂಚ್ ಆಫ್ ಸ್ಕೌಟಿಂಗ್ ಅಂತಿದೆ. ಅದಕ್ಕೆ ಅವ್ರಿಗೆ ಆ ಮಕ್ಕಳಿಗೆ ಒಂದು 35 ಜನ ಮಕ್ಕಳಿದ್ದಾರೆ. ಅವರೆಲ್ಲರೂ ಸ್ಕೌಟ್ಸ್ ಬೇಡ್ತಾ ಇದ್ದಾರೆ. ಅವರಿಗೆ ನಾವು ಒಂದು ಯೋಚನೆ ಮಾಡ್ತೇವೆ. ಅವರಿಗೆ ಅವ್ರ ಸಿಲೆಬಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಮಾಡ್ಕೊಂಡು ಅವ್ರಿಗೂ ಒಂದು ರಾಷ್ಟ್ರಪತಿ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋದು ಪ್ರಯತ್ನ ಪಡ್ತೀವಿ. ಅದಕ್ಕೆ ಚಾಮುಂಡಿ ದಯಬೇಕು, ಚಾಮುಂಡಿ ಆಶೀರ್ವಾದ ಬೇಕು, ಎಲ್ಲರೂ ಆಶೀರ್ವಾದ ಬೇಕು. ಅವ್ರಿಗೂ ಸ್ವಾಗತ. ಮತ್ತು ಪೋಷಕರು, ಪೇರೆಂಟ್ಸು, ಹಿತೈಷಿಗಳು, ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ, ಆಮೇಲೆ ಮಿಸ್ಟರ್ ಪ್ರಸನ್ನ ಕುಮಾರ್, ಮಿಸ್ಟರ್ ಗಿರಿರಾಜ್. ಪಕ್ಕದ ಬಿಲ್ಡಿಂಗು ನನ್ನ ಸಣ್ಣ ರೂಮ್ ಇತ್ತು. 2003ನೇ ಇಸ್ವಿನಲ್ಲಿ ಗಿರಿರಾಜ್ ಅವರು ಉದಾತ್ತ ಮನಸ್ಸಿನಿಂದ ದೊಡ್ಡದೊಂದು 30x20 ಬಿಗ್ ಒಂದು ಹಾಲ್ ಕಟ್ಸ್ಕೊಟ್ರು. ಆ ಹಾಲ್ ಇವತ್ತಿನ ತುಂಬ ಇದಾಗಿದೆ. ಎಲ್ಲ ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ಅಲ್ಲಿ. ಅವರಿಗೆ ಪ್ರತಿಯೊಬ್ಬರಿಗೂ ನಡೀತಕ್ಕಂಥ ಪ್ರತಿಯೊಬ್ಬರಿಗೂ ಹೆಸರಿದ್ದರೆ ಪ್ರತಿಯೊಬ್ಬರಿಗೂ ಗ್ರೂಪಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೊಂದು ಒಂದೇ ವಿಷಯ ಹೇಳ್ಬಿಡ್ತೀನಿ ಅಂದರೆ, ಇದು ಚಾಮುಂಡಿ ಸ್ಕೌಟ್ ಗ್ರೂಪ್. ನಾವು ಬೋರ್ಡ್ ಹಾಕೋದು MH ರಾಮಚಂದ್ರ ರಾವ್ ವಿದ್ಯಾವನ ಅಂತ. ಇದು ಒಳಗಡೆ ಬಂದರೆ ಚಾಮುಂಡಿ ಇರೋದ್ರಿಂದ ಇದು ಒಂಥರ ತಪೋವನನೂ ಆಗಿದೆ. ಇದು ತಪೋವನವಾಗಿದೆ. ಚಾಮುಂಡಿ ಸ್ಕೌಟ್ ಗ್ರೂಪ್ಗೆ ಚಾಮುಂಡಿಯ ಅಪರಾವತವಾಗಿರ್ತಕ್ಕಂಥ ನಮ್ಮ ರಾಜ್ಯದ ದೇವತೆ ಆಗಿರ್ತಕ್ಕಂಥ ಚಾಮುಂಡಿಯವರ ಅಪರಾಧ ಆಗಿರ್ತಕ್ಕಂಥ ಮಹಾರಾಣಿ ಪ್ರಮೋದರವರು ಬಂದಿರೋದು ನಮಗೆ ಒಂದು ಬಹಳವಾದಂಥ ಸಂತೋಷ. ಇದು ಅತಿ ಮುಖ್ಯವಾದಂಥ ವಿಷಯ. ಅತಿ ಮುಖ್ಯವಾದಂಥ ವಿಷಯ. ಇದು ನಮ್ಮ ಅದೃಷ್ಟ. ಇದು ಇನ್ನು ಎಲ್ಲ ನಾವು ಪ್ರತಿ ವರ್ಷ 1 ಸೆಂಚುರಿ ನೋಡ್ತೀವಿ, 1 ಶತಮಾನ ನೋಡ್ತೀವಿ, 2ನೇ ಶತಮಾನ ನೋಡೋಕ್ಕಾಗೋಲ್ಲ. ಆದರೆ ಈ ಶತಮಾನ 2ನೇ ಶತಮಾನಕ್ಕೂ ಅವರ ಆಶೀರ್ವಾದದಿಂದ, ನಮ್ಮ ರಾಜಮಂತ್ರಿಗಳ ಆಶೀರ್ವಾದದಿಂದ, ಚಾಮುಂಡಿಸು 2ನೇ ಶತಮಾನಕ್ಕೆ ಹೋಗುತ್ತೆ ಅನ್ನೋ ಒಂದು ಭರವಸೆ. ನಾನಕ ನೋಡೋದಿಲ್ಲ, 2ನೇ ಶತಮಾನಕ್ಕೆ ಹೋಗುತ್ತೆ ಅನ್ನೋ ಭರವಸೆ. ಇಷ್ಟ ಹೇಳಿ ಪ್ರತಿಯೊಬ್ಬರಿಗೂ ಕಳಕಳಿಯಿಂದ ಬೇಡ್ಕೊಂಡ್ರೆ ಹೇಳ್ಕೊಂಡು ಅವನಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮ 102ನೇ ವರ್ಷದ ನಮ್ಮ ಚಾಮುಂಡಿ ಸ್ಕೌಟ್ ಗ್ರೂಪ್ ವರ್ಷದ ಉದ್ಘಾಟನಾ ಸಮಾರಂಭ. ಮುಖ್ಯ ಅತಿಥಿಗಳಿಂದ ದಯವಿಟ್ಟು ವೇದಿಕೆ ಮೇಲೆ ಬರಬೇಕೆಂದು ಕೋರುತ್ತೇನೆ.
ಈಗ ಮುಂದಿನ ಕಾರ್ಯಕ್ರಮ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ರಾಜಮಾತೆ ಡಾಕ್ಟರ್ ಶ್ರೀಮತಿ ಪ್ರಮೋದಾದೇವಿ ವಾಡಿಯರ್ ಅವರಿಂದ ಕೆಲವು ಆಶೀರ್ವಚನಗಳು ನಮ್ಮೆಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಸೀನಿಯರ್ ಮೋಸ್ಟ್ ಸೀನಿಯರ್ ಸ್ಕೌಟ್ಸ್ ಮೇಟ್ಸ್ ನರ್ಸಿಂಗ್ ಟೀಚರ್ಸ್ ಅವರೇ ಮತ್ತೆಲ್ಲ ಕನ್ಯರೇ, ಸ್ಕೌಟ್ ಕಡೆ ಎಲ್ಲ ಗಂಡು ಕನ್ಯರು, ಮತ್ತು ಇಲ್ಲಿ ಸ್ಕೌಟ್ಸ್ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಆ್ಯಂಡ್ ಕಪ್ಸ್ ಆ್ಯಂಡ್ ಬುಲ್ಬುಲ್ಸ್ ಮತ್ತು ಪೋಷಕರೇ, ಮತ್ತು ಈಗ ತಾನೇ ನಾವು ಬರುವಾಗ ಅವರು ಸ್ಪೆಷಲ್ ಚಿಲ್ಡ್ರನ್ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇದೆ ಅಂತ ಹೇಳಿದರು. ಆ ಗ್ರೂಪ್ ಕೂಡ ಎಲ್ರಿಗೂ ಉದ್ದೇಶಿಸಿ ಮೊದಲನೇದಾಗಿ ಇಲ್ಲಿ 101ನೇ ಚಾಮುಂಡಿ ಸ್ಕೌಟ್ಸ್ ಗ್ರೂಪ್ಸ್ನ 101ನೇ ವರ್ಷ ಆಗಿ 102ನೇ ವರ್ಷಕ್ಕೆ ಕಾಲಿಡ್ತಿರೋ ಸಂದರ್ಭದಲ್ಲಿ ನನಗೆ ಇಲ್ಲಿ ರಿವರ್ ಮಾಡಿಕೊಂಡಿರೋದಕ್ಕೆ ನಿಮ್ಮೆಲ್ಲರಿಗೂ ನನ್ನ ವಂದನೆ. ಮತ್ತು ನಿಮಗೆ ಈ 101ನೇ ವರ್ಷ ಸಮಾಪ್ತಿಯಾಗಿದ್ದಕ್ಕೂ ನಿಮ್ಮ ಅಭಿನಂದನೆಗಳು. ಈ 100 ವರ್ಷ ಅನ್ನೋದು ಅಂತಂದರೆ ಇದು ಏನು ಸಾಮಾನ್ಯ ಅಲ್ಲ. ಯಾವುದೇ ಒಂದು ಆರ್ಗನೈಸೇಷನ್ಗೆ 100 ವರ್ಷ ಆಯಿತು ಅಂತಂದರೆ ಅದೆಷ್ಟು ಮಹತ್ವ ಅಂತ ನಾನಿಲ್ಲಿ ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಆದರೆ ಇದು ಮೊದಲನೇದು ಹಿಂದೆ ಮೈಸೂರು ಸ್ಟೇಟ್ ಇದ್ದಾಗ ಮಹಾರಾಜಾಸ್ ಓನ್ ಗ್ರೂಪ್ ಅಂತ ಇದ್ದು ಆಗ ಮಹಾರಾಷ್ಟ್ರದ ಚಾಮರಾಜ ಒಡೆಯರ್ ಅವರೇ ಕಬ್ಬಾಗಿದ್ವಿ ತಾನೇ ಅವರು ನರಸಿಂಹಮೂರ್ತಿ ಅವರು ವಿಸ್ತಾರವಾಗಿ ಹೇಳಿದರು. ಅದ್ರ ಜೊತೆಗೆ ಅವ್ರ ತಂದೆಯವರು ಕೂಡ ಈ ಆರ್ಗನೈಸೇಷನಲ್ಲಿ ಇದ್ದವರು. ಆ ಮನೆತನ ನಾನು ಇವತ್ತಿಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ನನಗೆ ತುಂಬ ಹೆಮ್ಮೆ. ಈಗ ತಾನೇ ನಾ ಬಂದಾಗ ಅಲ್ಲಿ ಮಕ್ಕಳು ಬ್ಯಾಂಡ್ನವರೇ ಆಗಲಿ ಮತ್ತು ಬುಲ್ಬುಲ್ಸ್ ಗಂಡು ಮಕ್ಕಳಿಗಿಂತ ಬುಲ್ಬುಲ್ಸ್ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಬಯಸ್ಟಲ್ಲ, ಆದರೆ ನ್ಯಾಚುರಲ್ ಟೆಂಡೆನ್ಸಿ. ಸೊ ಅವರು ಎಷ್ಟು ಶಿಸ್ತಿನಿಂದ ಮಾಡಿದ್ರು ಅಂತ ಅಪ್ರಿಷಿಯೇಟ್. ಮತ್ತು ಇವತ್ತು ನೀವಿಲ್ಲಿ ತೋರಿಸಿದ ಅಫೆಕ್ಷನ್ ಸಮಥಿಂಗ್ ಇಸ್ ಅನ್ಫರ್ಗೆಟಬಲ್. ಇದೇ ಅಫೆಕ್ಷನ್ ಮುಂದೇನೋ ಹೀಗೆ ಕಂಟಿನ್ಯೂ ಆಗಲಿ. ಈ ಸಂಸ್ಥೆ ಈಗ 101 ವರ್ಷ ಅಷ್ಟೇ ಅಲ್ಲ, ಇನ್ನೊಂದು ಶತಮಾನ ಅದರ ಮುಂದೆ ಬರೋ ಎಲ್ಲ ಶತಮಾನದಲ್ಲೂ ಹೀಗೆ ಬೆಳೀತಾ ಇರಲಿ. ಈ ಶಿಸ್ತು ಇದು ಬರಬೇಕು ಅಂತಂದರೆ ಇಲ್ಲಿಂದನೇ. ಈಗ ತಾನೇ ನನ್ನಲ್ಲಿ ಹೇಳಿದೆ, ಈ ಶಿಸ್ತಿಂದ ಇರೋದ್ರಿಂದ ಬೆನಿಫಿಟ್ಸ್ ಎಲ್ಲ ಥರ ಬೆನಿಫಿಟ್ಸ್ ಇದೆ. ನಮ್ಮ ಹೆಲ್ತ್ ಮೇಲಾಗಲಿ, ಫಿಸಿಕಲ್ ಫಿಟ್ನೆಸ್ ಆಗಲಿ, ಮೆಂಟಲ್ ಎಬಿಲಿಟಿ ಟು ಥಿಂಕ್ ಪ್ರಾಪರ್ಲಿ, ಎಲ್ಲದಕ್ಕೂ ಶಿಸ್ತು ಮುಖ್ಯ. ಸ್ಕೌಟ್ಸಿಂದ ಕಲಿಯೋದು ಅಂದರೆ ಮೊದಲು ಶಿಸ್ತು. ಆ ಶಿಸ್ತು, ನಮ್ಮ ದೇಶದ ಕಡೆ ಭಕ್ತಿ, ಇದೆಲ್ಲ ಇಲ್ಲಿಂದನೇ ಶುರುವಾಗೋದು. ಇಂಥ ಆರ್ಗನೈಸೇಷನ್ ಮುಂದೆ ಇನ್ನೂ ಹೆಚ್ಚಾಗಿ, ಈಗಿರೋ ಮೆಂಬರ್ಸ್ಗಿಂತ ಇನ್ನೂ ಹೆಚ್ಚಾಗಿ ಬಂದು ಇದೇ ರೀತಿ ಫಂಕ್ಷನ್ಗಳಾಗ್ತಾ ಇರಲಿ. ಮತ್ತು 101 ಉತ್ಪ್ರೇಕ್ಷೆ ಆಗಬಾರ್ದು, ಆದರೂ 101ನೇ 10ನೇ ಭಾಗನೂ ಮುಂದಕ್ಕೆ ಹೋಗ್ತಾ ಇರಲಿ ಅಂತ ಹಾರೈಸಿ ಈ ದಿನ ಇಲ್ಲಿ ನಂಬರ್ ಮಾತಾಡೋದಕ್ಕೆ ನನ್ನ ಎಲ್ಲರಿಗೂ ಮುಂದೆ ತಿಳಿಸಿ ನನ್ನ ಅರ್ಪಿಸ್ತೀನಿ. ಧನ್ಯವಾದಗಳು ಮೇಡಮ್. ಎಲ್ಲರೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಕ್ಲಾಪ್ಸ್ ಗೋ. ಧನ್ಯವಾದಗಳು. ಮುಂದೆ ನಮ್ಮ ನೆಚ್ಚಿನ ಆಯುಕ್ತರಾದ PGR ಸಿಂಧ್ಯಾ ಸರ್ ಅವರು ಬಂದು ಕೆಲವು ಹಿತವಚನಗಳ ಹೇಳಬೇಕೆಂದು ಕೋರುತ್ತೇನೆ. ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ಮಕ್ಕಳೇ, ಭಾರತ ದೇಶದ ಇತಿಹಾಸದಲ್ಲಿ
ಮೈಸೂರಿನ ಒಡೆಯರ್ ವಂಶಸ್ಥರು ಬೆನವಲೆಂಟ್ ಕಿಂಗ್ಸ್ ಅಂತಕ್ಕಂಥ ಒಂದು ನಾಮಾಂಕಿತವನ್ನು ಧರಿಸಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕೃಷ್ಣರಾಜೇಂದ್ರ ಒಡೆಯರವರು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟದೇ ಹೋಗಿದ್ದಿದ್ರೆ ಮತ್ತು ಬೆಂಗಳೂರಿನ ಸ್ಥಿತಿ ಏನಿತ್ತು ಅನ್ನೋದನ್ನು ನಾವು ಊಹಿಸ್ಕೊಳ್ಳಿಕ್ಕೂ ಸಹಿತ ಆಗೋದಿಲ್ಲ. ಕರ್ನಾಟಕವನ್ನು ಕೈಗಾರೀಕರಣ ಮಾಡಿದ್ದು, ಕರ್ನಾಟಕವನ್ನು ಬ್ಯಾಂಕಿಂಗ್ ಕ್ಷೇತ್ರವನ್ನು ಪ್ರಾರಂಭ ಮಾಡಿದ್ದು, ಕರ್ನಾಟಕದಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಪ್ರಾರಂಭ ಮಾಡಿದ್ದು, ಕರ್ನಾಟಕದಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಟ್ಟಿದ್ದು, ಎಲ್ಲ ಜಾತಿ ವರ್ಗದ ಜನಗಳಿಗೆ ಅವರವರ ಜನಸಂಖ್ಯೆಗಳ ತಕ್ಕಂತೆ ಸರ್ಕಾರಿ ಹುದ್ದೆಯಲ್ಲಿ ಕೆಲಸವನ್ನು ಕೊಟ್ಟಿದ್ದು ಇತ್ಯಾದಿ ಅವರ ಪ್ರಗತಿಪರ ಚಿಂತನೆಗಳು ಸ್ವಾತಂತ್ರ್ಯದ ನಂತರವೂ ಸಹಿತ ಆದರ್ಶವಾಗಿವೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಅಂಥ ಒಂದು ವಂಶಸ್ಥರಾಗಿರುವ ಮಹಾರಾಣಿಯವರು ಪೂಜನೀಯರು. ಹಿರಿಯರಾದ ನರಸಿಂಹಮೂರ್ತಿಯವರು ಭಾಳ ಚೆನ್ನಾಗಿ ಮಹಾರಾಣಿಯವರ ಬಗ್ಗೆ ತಿಳಿಸಿದ್ದಾರೆ. ಮಹಾರಾಣಿಯವರು ಕೇವಲ ಮೈಸೂರು ಸಂಸ್ಥಾನದ ಮಹಾರಾಣಿಯವರಷ್ಟೇ ಅಲ್ಲ, ವಿದ್ವಾಂಸರಿದ್ದಾರೆ, ವಿಷಯಗಳನ್ನು ಗ್ರಹಿಸಿದ್ದಾರೆ, ನಮಗೆಲ್ರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮೈಸೂರಿನ ಮಹಾರಾಜರು ಕಟ್ಟಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಭಾಳ ಭದ್ರವಾಗಿ ಬುನಾದಿಯನ್ನು ಹಾಕಿರ್ತಕ್ಕಂಥ ಸಂಸ್ಥೆ ಅಂತ ಹೇಳಿದ್ರೆ ಕರ್ನಾಟಕದ ಸ್ಕೌಟ್ಸ್ ಮತ್ತು ಗೈಡ್ಸ್. ಇವತ್ತು ನನಗೆ ಭಾಳ ಹೆಮ್ಮೆ ಇದೆ. ಮಹಾರಾಜರು ಯಾವ ಗಳಿಗೆಯಲ್ಲಿ ಇದಕ್ಕೆ ಪ್ರಾರಂಭ ಮಾಡಿದ್ರು ನನಗೆ ಗೊತ್ತಿಲ್ಲ. ಆ ಶುಭ ಗಳಿಗೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಸಂಸ್ಥೆ ಭಾರತ ದೇಶದಲ್ಲಿ ಕಳೆದ 2 ವರ್ಷಗಳಲ್ಲಿ ಇಡೀ ಭಾರತದ ಸ್ಕೌಟ್ಸ್ ಮತ್ತು ಗೈಡ್ಸಿಂಗ್ ಚಳುವಳಿಗೆ ಮೊದಲನೇ ಸ್ಥಾನದಲ್ಲಿದೆ ಅನ್ನೋದನ್ನು ನಾನು ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕೊಳ್ಳಿಕ್ಕೆ ಬಯಸ್ತೇನೆ. ಮಹಾರಾಜರ ವಂಶಸ್ಥರು ಕೊಟ್ಟಿರ್ತಕ್ಕಂಥ ಆಸ್ತಿ, ಅವರು ಮಾಡಿರ್ತಕ್ಕಂಥ ಆಶೀರ್ವಾದ, ಎಲ್ಲಕ್ಕೂ ಮುಖ್ಯವಾಗಿ ಚಾಮುಂಡೇಶ್ವರಿ ಆಶೀರ್ವಾದವೇ ಇದಕ್ಕೆ ಕಾರಣ ಅಂಥೇಳಿ ನಾವೆಲ್ಲ ತಿಳ್ಕೊಂಡಿದ್ದೇವೆ. ನರಸಿಂಹಮೂರ್ತಿಯವರಂತ, ಚಂದ್ರಶೇಖರನಂತ, ಇನ್ನು ಅನೇಕ ಗಣ್ಯ ವ್ಯಕ್ತಿಗಳನ್ನು ಮೋಸ್ಟ್ ರೆಸ್ಪೆಕ್ಟೆಡ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಅಂತ ಹೇಳ್ತೀನಿ ನಾನು. ಭಾಳ ಗೌರವ ಇರತಕ್ಕಂಥ ಪ್ರಜೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ. ಈ ಚಾಮುಂಡಿ ಓಪನ್ ಯೂನಿಟ್ ಅದನ್ನು ಭಾಳ ಚೆನ್ನಾಗಿ ಮಾಡಿದೆ. ಇಲ್ಲಿ ಯಾರು ನಮ್ಮ ಸ್ಕೌಟ್ ಗೈಡ್ಸ್ನ ಶಿಕ್ಷಣವನ್ನು ಗಳಿಸಿದ್ದಾರೆ ಅವರೆಲ್ಲ ನಮ್ಮ ಸಮಾಜದ ಮುತ್ತು ರತ್ನಗಳಾಗಿ ಒಂದು ರೀತಿಯಲ್ಲಿ ಆದರ್ಶಪ್ರಾಯವಾಗಿರ್ತಕ್ಕಂಥ ಯುವಕರಿದ್ದಾರೆ ಅನ್ನೋದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಂಥ ಸಂಸ್ಥೆಯ 101ನೇ ವರ್ಷದ ಕಾರ್ಯಕ್ರಮಕ್ಕೆ ಮಹಾರಾಣಿಯವರು ಬಂದಿರೋದು ನಮಗೆ ಕೆಲಸ ಮಾಡಲಿಕ್ಕೆ ಇನ್ನೂ ಹೆಚ್ಚಿಗೆ ಪ್ರೇರಣೆಯನ್ನು ಕೊಡ್ತದೆ ಅಂಥೇಳಿ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ನಮ್ಮ ಮೈಸೂರಿನಲ್ಲಿ ನಡೆದಂಥ ಜಾಂಬುರೇಟ್ಗೆ ಚಾಮುಂಡೇಶ್ವರಿಯ ಮಹಾರಾಣಿಯವರ ಆಶೀರ್ವಾದ ಇತ್ತು. ಅವರು ಬಂದು ನಮ್ಗೆ ಆಶೀರ್ವಾದವನ್ನು ಮಾಡಿದರು. ಬೆಂಗಳೂರಿನಲ್ಲಿ ನಡೆದಂಥ ಕಳೆದ ವರ್ಷ 101ನೇ ನಮ್ಮ ರಾಜ್ಯದ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಿ ನಮಗೆ ಆಶೀರ್ವಾದವನ್ನು ಮಾಡಿದರು. ಇವತ್ತು ನಮ್ಮ ಚಾಮುಂಡಿಯ ಓಪನ್ ಯೂನಿಟ್ ಬಹುಶಃ ಇಡೀ ಕರ್ನಾಟಕದಲ್ಲಿ ಇಷ್ಟೊಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಓಪನ್ ಯೂನಿಟು ಬೇರೆ ಕೆಲವು ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಅದರಲ್ಲಿ ಮೊದಲನೇ ಸ್ಥಾನ ಚಾಮುಂಡಿ ಓಪನ್ ಯೂನಿಟ್ಗೆ ಹೋಗಬೇಕಾಗ್ತದೆ. ಮಾನ್ಯ ನರಸಿಂಹಮೂರ್ತಿಯವರು ಈ ವಯಸ್ಸಲ್ಲಿ ಅವರ ಕುಟುಂಬವನ್ಕಿಂತ ಹೆಚ್ಚಾಗಿ ಸ್ಕೌಟಿಂಗನ್ನು ಪ್ರೀತಿಸ್ತಾರೆ. ಅವ್ರ ತ್ಯಾಗ, ಬಲಿದಾನ ಇದೆಲ್ಲವೂ ಸಹಿತ ನಾವೆಲ್ಲರೂ ಮೆಚ್ಚಬೇಕು, ಆದರ್ಶಪ್ರಾಯವಿರಬೇಕು. ಪೂಜನೀಯ ಮಹಾರಾಣಿಯವರು ಹೇಳಿದಾಗೆ ನಮ್ಮ ಬುಲ್ಬುಲ್ಗಳ ಒಂದು ಶಕ್ತಿ ಜಾಸ್ತಿನೇ, ಅದು ಯಾವಾಗೂ ಸಹಿತ ಸ್ವಾಭಾವಿಕ. ಅದಕ್ಕೋಸ್ಕರನೇ ನಾವೆಲ್ಲ ಚಾಮುಂಡೇಶ್ವರಿಗೆ ಪೂಜೆ ಮಾಡ್ತೇವೆ. ಅದು ನಿಜವಾದ ಮಾತದು. ನಿಮ್ಮ ಯೂನಿಟ್ಗೂ ಚಾಮುಂಡಿ ಯೂನಿಟ್ ಅಂತಲೇ ಹೆಸರು ಇಟ್ಕೊಂಡಿದ್ದೀರ ನೋಡಿ. ನಮ್ಮ ರಾಮಲತಾಗೆ ಭಾರಿ ಖುಷಿ ಆಗೋಗ್ಬಿಟ್ಟು ಭಾರಿ ಜೋರಾಗಿ ಚಪ್ಪಾಳೆ ತರ್ತಿದ್ದಾರೆ. ಸ್ವಾಭಾವಿಕ. ನಿಮ್ಮೆಲ್ಲ ಮಕ್ಕಳನ್ನ ನೋಡಿದಾಗ ನಮ್ದು ಏನಿದೆ, ವಿ ವಿಲ್ ಡೂ ಅವರ್ ಬೆಸ್ಟ್. ಎಷ್ಟು ಚೆನ್ನಾಗಿದೆ ಮಕ್ಕಳು ವಿ ವಿಲ್ ಡೂ ಅವರ್ ಬೆಸ್ಟ್ ಅಂತ ಹೇಳಿದಾಗ ಆ ದೇಶ ಸ್ವರ್ಗವಾಗದೆ ಇನ್ನೇನು ಆಗಲಿಕ್ಕೆ ಸಾಧ್ಯ ಇದೆ. ವಿ ವಿಲ್ ಬಿ ಪ್ರಿಪೇರ್ಡ್. 18 ವರ್ಷಕ್ಕೆ ಬಂದಾಗ ಮಕ್ಕಳು ನಾವು ಪ್ರಿಪೇರ್ಡ್, ವಿ ಆರ್ ಪ್ರಿಪೇರ್ಡ್ ಟು ಫೇಸ್ ದ ಸೊಸೈಟಿ. ಎಷ್ಟು ಚೆನ್ನಾಗಿ ಬೇಡನ್ ಪೋಲ್ರವರು ಇದನ್ನು ಕೊಟ್ಟಿದ್ದಾರೆ ಆದರ್ಶಗಳನ್ನು. ಅದಾದಮೇಲೆ ವಿ ವಿಲ್ ಸರ್ವ್ ದ ಸೊಸೈಟಿ ಆ್ಯಂಡ್ ಸರ್ವ್ ಅವರ್ ಸೆಲ್ಫ್. ಇದಕ್ಕಿಂತ ದೇಶ ಪ್ರೇಮ, ದೇಶ ಕಟ್ಟತಕ್ಕಂಥ ಕೆಲಸ ಬೇರೆ ಯಾವುದೂ ಇಲ್ಲ ಅಂಥೇಳಿ ನಾವೆಲ್ಲ ತಿಳಿದು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಪ್ರಾದೇಶಿಕ
ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವು ಸಮೃದ್ಧ ಕರ್ನಾಟಕವನ್ನು, ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಈ ಸಂಸ್ಥೆಯ ಎಲ್ಲರೂ ಸಹಿತ ದುಡಿತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನರಸಿಂಹಮೂರ್ತಿಯವರಂಥ, ಚಂದ್ರಶೇಖರಂಥ ಮಹನೀಯರುಗಳು ನಮಗೆಲ್ರಿಗೂ ಆದರ್ಶಪ್ರಾಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಚಾಮುಂಡೇಶ್ವರಿ ವಿಶೇಷವಾಗಿ ಆರೋಗ್ಯವನ್ನು, ಆಯಸ್ಸನ್ನು ಹೆಚ್ಚಿಗೆ ದಯಪಾಲಿಸಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಮಹಾರಾಣಿಯವರು ನಮ್ಮ ಮೇಲೆ ಕನಿಕರ ಇಟ್ಟು ಇದು 3ನೇ ಕಾರ್ಯಕ್ರಮಕ್ಕೆ ನಮಗೆ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ನಮ್ಮ ಸಂಸ್ಥೆಯ ಚೀಫ್ ಪೇಟ್ರನ್ ಗವರ್ನರ್ ಆಗಿದ್ದರೆ ಡೆಪ್ಯೂಟಿ ಪೇಟ್ರನ್ ಆಗಿ ನಮಗೆ ಅವ್ರು ಯಾವತ್ತೂ ಸಹಿತ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಒಂದಿದೆ, ವೆಂಕಟೇಶ್ವರ ನಿನ್ನ ದರ್ಶನ ಆಗದೆ ಹೋದರೂ ಸಾಕು, ನಿನ್ನ ನಾಮದ ಬಲ ಇದ್ದರೆ ಸಾಕು ಅಂಥೇಳಿ. ಹಾಗೆ ಅವ್ರ ನಾಮದ ಬಲದಲ್ಲಿ ನಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ನಾವು ಅನುಭವಿಸಿ 6.5 ಲಕ್ಷ ಮಕ್ಕಳಿಗೆ ನಮ್ಮ ಎಲ್ಲ ಅಧಿಕಾರಿಗಳು ಈ ವರ್ಷ ಈ ಒಂದು ವೈಚಾರಿಕ ವಿಚಾರಗಳನ್ನು ಮಕ್ಕಳಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಅಭಿನಂದಿಸಿ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದೇ ನಮ್ಮ ಭಾಗ್ಯ ಅಂತೇಳಿ ನೀವೆಲ್ಲರೂ ತಿಳಿದಿದ್ದೀರಾ, ನಾನು ತಿಳಿದಿದ್ದೇನೆ. ತಾಯಿ ಚಾಮುಂಡೇಶ್ವರಿಗೆ ವಂದಿಸ್ತೇನೆ. ಎಲ್ರಿಗೂ ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ಮತ್ತೊಮ್ಮೆ ಎಲ್ಲರೂ ಜೋರ ಚಪ್ಪಾಳೆ ತಟ್ಟಣ್ವಾ. ಕ್ಲಾಪ್ಸ್ ಗೋ. ಧನ್ಯವಾದಗಳು. ಸೊ ನೆಕ್ಸ್ಟ್ ಕಾರ್ಯಕ್ರಮ ಬಂದು ನನ್ನ ಸಹೋದರ ಹೇಮಂತ್, ದಯವಿಟ್ಟು ವೇದಿಕೆ ಮೇಲೆ ಬಂದು ವಂದನಾರ್ಪಣೆ ಮಾಡಬೇಕೆಂದು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದು ಒಂದು ರೀತಿ ನಮಗೆಲ್ಲ ಕನಸಂತ ಅನಿಸುತ್ತೆ. ಬಹಳ ವರ್ಷಗಳಿಂದ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ವಿ, ಮಹಾರಾಣಿಯವ್ರನ್ನ ಕರಿಬೇಕು, ನಮ್ಮ ಸ್ಕೌಟ್ ಗ್ರೂಪ್ಗೆ ಕರಿಬೇಕು. ಯಾಕೆಂದರೆ ನಾವು ಬೋರ್ಡಲ್ಲಿ ಬರೆದಿರೋ ಹಾಗೆ ದಿಸ್ ಇಸ್ ಮಹಾರಾಜಾಸ್ ಓನ್ ಟ್ರೂಪ್ ಅಂತ. ಸೊ ನಮಗೆ ಭಾಳ ಕಷ್ಟಪಟ್ಟು ನಾವು ಬರಲೇಬೇಕು, ಮಹಾರಾಣಿಯವ್ರನ್ನ ಕರಿಬೇಕು, ಇಲ್ಲಿ ನಮ್ಮನ್ನು ಆಶೀರ್ವಾದಿಸ್ಬೇಕು ಅವರು ಅಂತ ಹೇಳಿ ಭಾಳ ಪ್ರಯತ್ನ ಪಡ್ತಾ ಇದ್ವಿ. ಆ ಕನಸು ಇವತ್ತು ನಮಗೆ ಸಾಕಾರ ಆಯಿತು. ಇದೊಂಥರ ಹೇಗೆ ಅಂದರೆ ನಮ್ಮ ಚಾಮುಂಡಿ ಸ್ಕೌಟ್ ಗ್ರೂಪಲ್ಲಾಗಲಿ ಅಥವಾ ನಮ್ಮ ಸ್ಕೌಟಿಂಗ್ ಕೆರಿಯರಲ್ಲಿ ಮೇಡಮ್, ಇದು ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ದಿನ. ಇದು ನಾವು ಈ ದಿನ ಯಾವತ್ತೂ ಮರೆಯಲ್ಲ. ಇದಕ್ಕೆ ಭಾಳ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆಲ್ಲ ಒಂದು ರೀತಿ ಭಯ ಇತ್ತು. ರಾಜಮಾತೆ ಮಹಾರಾಣಿಯವ್ರು ಬರ್ತಾ ಇದ್ದಾರೆ, ನಾವು ಹೆಂಗೆ ಅವ್ರನ್ನ ನೋಡ್ಕೋಬೇಕು, ಯಾವ ರೀತಿ ಇದು ಮಾಡಬೇಕು ಅಂತ. ಇಲ್ಲಿ ಬಂದ್ವಿ, ಕಳೆದ ಒಂದು 30 ನಿಮಿಷದಲ್ಲಿ ಮಹಾರಾಣಿಯವರು ಎಷ್ಟು ಸರಳ ಅನ್ನೋದನ್ನ ನಮಗೆ ತೋರಿಸ್ಬಿಟ್ರು. ಇಲ್ಲಿ ಬಂದರು, ಮಹಾರಾಣಿಯವ್ರು ಕೇಳಿದ್ರು, ನನಗೆ ಆ ಥರ ಚೇರ್ ಬೇಡ, ನನಗೆ ಮಾಮೂಲಾಗಿರೋದೇ ಕೊಡಿ ಅಂದರು. ನಮಗೆ ಅವಾಗಲೇ ನಮ್ಮ ಟೆನ್ಷನ್ನು ಅರ್ಧ ಇಳಿದೋಯ್ತು ನಮಗೆ. ಓ, ಈ ಥರ ಎಲ್ಲ ಇದ್ದರೆ ನಮಗೆ ಬಹಳ ಸಂತೋಷ ಆಗುತ್ತೆ, ನೋಡ್ಕೊಳ್ಳೋದಕ್ಕೂ ತುಂಬ ಈಸಿ ಆಗುತ್ತೆ ಅಂತ ಅನ್ನಿಸ್ತು. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಈ 102ನೇ ವಾರ್ಷಿಕೋತ್ಸವಕ್ಕೆ ಬಂದು ನಮ್ಮ ಜೊತೆ ಈ ರೀತಿ ಸಮಯ ಕಳೀತಾ ಇರೋದಕ್ಕೆ ನಮ್ಮ ಚಾಮುಂಡಿ ಸ್ಕೌಟ್ ಗ್ರೂಪ್ ಪರವಾಗಿ, ನಮ್ಮ ಎಲ್ಲ ಸಹೋದರರ ಪರವಾಗಿ, ಈಗ ನೆರೆದಿರುವ ನಮ್ಮ ಪೋಷಕರ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಗಣ್ಯರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಥ್ಯಾಂಕ್ ಯು, ಧನ್ಯವಾದಗಳು. Let's go. ಹಾಗೂ ನಮ್ಮ ಸ್ಟೇಟ್ ಚೀಫ್ ಕಮಿಷನರ್ ಆಗಿರತಕ್ಕಂಥ ಶ್ರೀಮಾನ್ PGR ಸಿಂಧ್ಯಾ ಅವರು ನಮಗೆ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ ಅಂದರೆ, ನಮಗೆ ಯಾವುದೇ ಟೈಮಲ್ಲಿ ನಾವು ಫೋನ್ ಮಾಡಿ, ಸರ್ ಈ ಥರ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಚಾಮುಂಡಿ ಸ್ಕೌಟ್ ಗ್ರೂಪಲ್ಲಿ ಅಂದರೆ, ಅವರು ಫಸ್ಟ್ ಹೇಳ್ತಾರೆ, ನೀವು ಮಾಡಿ, ನಾನು ನಿಮ್ಮ ಹಿಂದೆ ಇದ್ದೀನಿ, ನಿಮ್ಗೆ ಏನು ಸಪೋರ್ಟ್ ಬೇಕೋ ನಾನು ಕೊಡ್ತೀನಿ ಅಂತಾರೆ. ಆ ರೀತಿ ನಮಗೆ ಎಲ್ಲ ಕಾರ್ಯಕ್ರಮಗಳಿಗೂ ಬಹಳ ಧೈರ್ಯ ಕೊಟ್ಟು, ನಮಗೆ ಉತ್ತೇಜನ ಕೊಟ್ಟು, ಅವರು ಇದುವರೆಗೂ ನಡ್ಸ್ಕೊಂಡ್ ಬಂದಿರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರ ಸಮಪಾಲನ ನಮಗೆ ಕೊಟ್ಟು ಉತ್ತೇಜನ ನೀಡ್ತಾ ಇದ್ದಾರೆ. ಸರ್, ನೀವು ಬಂದಿರೋದು ಬಹಳ ಸಂತೋಷ, ನಿಮ್ಮಿಂದ ನಮಗೆ ಬಹಳ ಒಂದು ಪ್ರೋತ್ಸಾಹ ಸಿಕ್ತು. ಈಗ 102ನೇ ವರ್ಷ ಇದ್ದೀವಿ. ಮಹಾಮಾತೆ ಹೇಳ್ದಂಗೆ, ಮಹಾರಾಣಿಯವರು ಹೇಳ್ದಂಗೆ ನಾವು ಇನ್ನೂ 100 ವರ್ಷ ಇದಕ್ಕೆ ಆ್ಯಡ್ ಮಾಡ್ತೀವಿ. ನಮ್ಮ ಮುಂದೆ ಇರೋ ಎಲ್ಲ ಈ ಚಿಕ್ಕ ಮಕ್ಕಳು ಎಲ್ಲರೂ ಅದನ್ನು ನೋಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಧನ್ಯವಾದಗಳು ಸರ್, ಇಲ್ಲಿಗೆ ಬಂದಿದ್ದಕ್ಕೆ, ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಬಿಗ್ ಬ್ರದರ್ ನಾಗಭೂಷಣ್ ಅವರು ಮಹಾರಾಣಿಯವರಿಗೆ ಒಂದು ಕಿರು ಕಾಣಿಕೆಯನ್ನ ಕೊಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಕ್ಲಾಪ್ಸ್ ಗೋ.
ಹಾಗೂ ಒಂದು ಚಿಕ್ಕ ಕಾಣಿಕೆ ನಮ್ಮ ಫೇವರೇಟ್ ಚೀಫ್ ಕಮಿಷನರ್ PGR ಸಿಂಧ್ಯಾ ಸರ್ ಅವ್ರಿಗೆ, ಸ್ಟೇಟ್ ಚೀಫ್ ಕಮಿಷನರ್ ಅವ್ರಿಗೆ. ಲೆಟ್ಸ್ ಗೋ. ವಯಸ್ಸನ್ನೋದು ಏನು ಮುಖ್ಯ ಅಲ್ಲ, ಹೃದಯ ಇರಬೇಕು, ಸ್ಪಿರಿಟ್ ಇರಬೇಕು ಅಂತ ಹೇಳ್ತೀವಿ ನಾವೆಲ್ಲ. ನಾವು ಕಾರ್ಪೊರೇಟ್ಸಲ್ಲೆಲ್ಲ ಮಾತಾಡಬೇಕಾದ್ರೆ ಆ ರೀತಿಯಾಗಿ ವಯಸ್ಸೆಷ್ಟು ಅಂತ ಕೇಳೋಕ್ಕೆ ಆಗಲ್ಲ. ನಮ್ಮ ಬಿಗ್ ಬ್ರದರ್ ಚಂದ್ರಶೇಖರ್ ಸರ್ ಅವ್ರಿಗೆ ಯಾವುದೇ ಕಾರ್ಯಕ್ರಮ ಇರಲಿ, 4:15 ಕಾರ್ಯಕ್ರಮ ಸರ್ ಅಂದರೆ 4:15 ಅಷ್ಟೊತ್ತಿಗೆ ಅಥವಾ 4 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದು ಹಿಡಿದಿರ್ತಾರೆ ಅವರು. ಆ್ಯಂಡ್ ಫುಲ್ ಯೂನಿಫಾರ್ಮ್. ಮೊನ್ನೆ ಬಂದು ನನಗೆ ಹೇಳಿದ್ರು, ನನಗೆ ಯೂನಿಫಾರ್ಮ್ ನಂದು ಒಂದು ಸ್ವಲ್ಪ ಚಿಕ್ಕದಾಗ್ಬಿಟ್ಟಿದೆಯಪ್ಪ ನನಗೆ ಇಲ್ಲಿ ಯಾವ್ದಾನ ಟೈಲರ್ ಇದ್ರೆ ಒಂದು ಸ್ವಲ್ಪ ನೋಡ್ಬಿಟ್ಟು ನನಗೆ ಒಂದು ದೊಡ್ಡದೊಂದು ತೊಗೊಳ್ಬೇಕು ಯೂನಿಫಾರ್ಮು, ಹೆಲ್ಪ್ ಮಾಡು ಅಂತ. ಅಂದರೆ ಅವರ ಆಸೆ ನೋಡಿ ಭಾಳ ಖುಷಿ ಆಯ್ತು, ಅವರ ಸ್ಪಿರಿಟ್ ನೋಡಿ. ಅವರು ನಾನು ವಯಸ್ಸು ಹೇಳೋಕ್ಕೆ ಇಷ್ಟಪಡಲ್ಲ, ಆದರೆ ಭಾಳ ಹಿರಿಯರವರು. ಅವ್ರು ಇನ್ನೂ ಒಂದು ಹೊಸ ಸೆಟ್ ಆಫ್ ಯೂನಿಫಾರ್ಮ್, ಈ ಯೂನಿಫಾರ್ಮ್ನ ಅವ್ರು ಹೇಳಿದ್ರು ಕಳೆದ 60 ವರ್ಷದಿಂದ 55 ವರ್ಷದಿಂದ ಹಾಕೊಂಡಿದ್ದೀನಿ ಅಂತ. ಅಂದರೆ ಅವ್ರ ಸ್ಪಿರಿಟ್ ನೋಡಿ ಮುಂದೆ ಯಾವ ರೀತಿ ಅವರು ಈ ಹೊಸ ಯೂನಿಫಾರ್ಮ್ ತೊಗೊಂಡು ಇನ್ನಷ್ಟು ಏನು ಮಾಡ್ಬೇಕಂತ ಇದ್ದಾರೆ ಅಂತ. ದೇವರವ್ರಿಗೆ ಎಲ್ಲ ರೀತಿಯಾದ ಸೌಕರ್ಯವನ್ನು ಕೊಡಲಿ. ಚಂದ್ರಶೇಖರ್ ಸರ್, ತಾವು ಬಂದಿದ್ದು ಬಹಳ ಸಂತೋಷ. ನಿಮ್ಮಿಂದ ನಮಗೆ ಬಹಳ ಎನ್ಕರೇಜ್ಮೆಂಟ್ ಆಯಿತು, ಉತ್ತೇಜನ ಆಯಿತು. ಥ್ಯಾಂಕ್ ಯು ಸರ್. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗೋದಕ್ಕೆ ಬಹಳಷ್ಟು ಕೈಗಳು ಕಾರಣವಾಗಿವೆ. ಅದರಲ್ಲಿ ನಮ್ಮ ಬಿಗ್ ಬ್ರದರ್ ನಾಗಭೂಷಣ ಸರ್ ಇರ್ಬೋದು. ಆದರೆ ಎಲ್ಲದಕ್ಕೂ ಹೆಚ್ಚಾಗಿ ನಮಗೆ ಕೋಆರ್ಡಿನೇಟ್ ಮಾಡಿ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದಂಥ ಶ್ರೀಮಾನ್ ಅನಂತರಾಜ್ ಅರಸ್ ಅವ್ರಿಗೆ ನಮ್ಮ ಚಾಮುಂಡಿ ಸ್ಪೋರ್ಟ್ ಗ್ರೂಪ್ ಪರವಾಗಿ ತುಂಬು ಹೃದಯದ ವಂದನೆಗಳನ್ನ ಅರ್ಪಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಪೋರ್ಟ್ ಇಲ್ಲದೆ ಇದ್ರೆ ಇದಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೂ ನಮ್ಮ ರಾಮಲತಾ ಮೇಡಮ್, ನಾನು ಅವ್ರನ್ನ ಹೊರಗಿನವರು ಅಂತ ಭಾವಿಸೋದೇ ಇಲ್ಲ. ನಾವು ನಮ್ಮ ಚಾಮುಂಡಿ ಸ್ಪೋರ್ಟ್ ಗ್ರೂಪ್ನ ಮೆಂಬರ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಅವ್ರನ್ನ. ನಮ್ದು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅವರು ಮೊದಲಿಗರಾಗಿ ಬಂದು ನಮಗೆ ಬಹಳಷ್ಟು ಎನ್ಕರೇಜ್ಮೆಂಟ್ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಕಮಿಂಗ್, ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಗೋ. ನಾಗಭೂಷಣ್ ಅವ್ರಿಗೆ ನಾನು ಸಪ್ರೇಟಾಗಿ ಥ್ಯಾಂಕ್ಸ್ ಹೇಳಲ್ಲ, ಅವ್ರು ನಮ್ಮವರೇ ಅವರು. ಆದರೂ ಕೂಡ ನಮ್ಮ ಜೊತೆ ನಿಂತು ಈಗ ಕಳೆದ ಒಂದು 15 ದಿವಸದಲ್ಲಿ ನಾವೆಷ್ಟು ಮಟ್ಟಿಗೆ ನಾವು ಓಡಾಡ್ತಿದ್ವಿ ಅದಕ್ಕಿಂತ ಡಬಲ್ ಅವರು ಓಡಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಥ್ಯಾಂಕ್ ಯು ಸರ್. ಲೆಟ್ಸ್ ಗೋ. ಹಾಗೂ ಎಲ್ಲ ನಮ್ಮ ಹಿರಿಯರು, ನಮ್ಮ ಶೇಷಾದ್ರಿ ಸರ್ ಇರ್ಬೋದು, ನಮ್ಮ ಪ್ರಭಾಕರ್ ಭಟ್ರು ಇರ್ಬೋದು, ಕಮಲಾಕ್ಷಿ ಮೇಡಮ್ ಇರ್ಬೋದು, ಜ್ಯೋತಿ ಮೇಡಮ್ ಇರ್ಬೋದು, ಮಂಜುಳಾ ಮೇಡಮ್ ಇರ್ಬೋದು, ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರು, ನಮ್ಮ ಹೆಡ್ ಕ್ವಾರ್ಟರ್ಸ್ನಿಂದ ಬಂದಿರತಕ್ಕಂಥವರು, ನಮ್ಮ ಸ್ಕೌಟ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ಪೇರೆಂಟ್ಸ್, ನಮ್ಮ ಮಕ್ಕಳು ಎಲ್ಲರೂ ಈಗ ನೋಡ್ತೀರಾ. ಮಹಾರಾಣಿಯವರೇ, 2 ಕಾರ್ಯಕ್ರಮಗಳನ್ನ ನೀವೀಗ ನೋಡ್ತೀರಾ. ನಿಮಗೆ ಬಹಳ ಸಂತೋಷ ಕೊಡುತ್ತೆ ಅದು ಅಂತ ಭಾವಿಸಿದ್ದೀವಿ. ಹಾಗೂ ನಮ್ಮೊಂದಿಗೆ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿರುವಂತಹ ನಮ್ಮ ಚಾಮುಂಡಿ ಗಿಲ್ಡ್ ಮೆಂಬರ್ಸ್ ಕೂಡ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ನಮ್ಮ ಚಾಮುಂಡಿ ಸ್ಕೌಟ್ ಗ್ರೂಪ್ ಗಿಲ್ಡ್ನ ಪರವಾಗಿ ತುಂಬು ಹೃದಯದ ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೂ ನಮ್ಮ ಗಿರಿರಾಜ್ ಸರ್, ಅವ್ರು ನಮ್ಮ ಟ್ರಸ್ಟಿ ಅವರು, ಹಾಗೂ ಎವರ್ ಸಪೋರ್ಟಿಂಗ್ ಪರ್ಸನ್ ಅವರು. ಅವ್ರಿಲ್ಲದೆ ಇದ್ದಿದ್ರೆ ನಮಗೆ ಎಕ್ಸ್ಪ್ಯಾನ್ಷನ್ ಆಗೋದಕ್ಕೆ ಕಷ್ಟ ಆಗ್ತಾ ಇತ್ತು. ನಮ್ಮ ಹೊಸ ಡೆನ್ನ ಕಾರ್ಯಕರ್ತರು ಅವರು ನಮಗೆ ಮಾಡಿಕೊಟ್ಟಿದ್ದು ಅವರೇ ನಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಗಿರಿರಾಜ್ ಸರ್, ನೀವು ಬಂದಿದ್ದಕ್ಕೆ ಬಹಳ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಂದು ಜೋರಾದ ಚಪ್ಪಾಳೆಯನ್ನ ಕೊಡ್ಬೋದು ಎಲ್ಲರೂ. ಲೆಟ್ಸ್ ಗೋ. ಹಾಗೂ ನಮ್ಮ ಲೀಡರ್ ಟ್ರೈನರ್ ಶ್ರೀನಿವಾಸನ್ ಸರ್ ಅವರಿದ್ದಾರೆ ಇಲ್ಲಿ, ಅವರಿಗೂ ಹಾಗೂ ಎಲ್ಲ ನಮ್ಮ ಹಿರಿಯ ಬ್ರದರ್ಸ್ ಅವರಿಗೆ ನಾನು ತುಂಬು ಹೃದಯದ ವಂದನೆಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಈಗ ನಮಗೆ ಒಂದು 3-4 ನಿಮಿಷದಲ್ಲಿ ಒಂದು ಚಿಕ್ಕ ಫೋಟೋ ಸೆಷನ್ ಇದೆ. ನಾವು ಇಲ್ಲೇ ಎಲ್ಲ ಮಕ್ಕಳನ್ನ ಕರೆದು ಯಾಕೆಂದ್ರೆ ಇದೊಂದು ಐತಿಹಾಸಿಕ ಕ್ಷಣ ಅಂತ ನಾ ಹೇಳಿದ್ನಲ್ಲ, ಒಂದು ಹಿಸ್ಟಾರಿಕಲ್ ಮೂಮೆಂಟ್ ಇದು. ನಮಗೆ ಹಿಸ್ಟಾರಿಕಲ್ ಇದು ನಮಗೆ ಪದಗಳಲ್ಲಿ ಬಣ್ಣಿಸೋದಕ್ಕಾಗಲ್ಲ. ಈಗ ನಾವಿಲ್ಲಿ ನಮ್ಮ ಮಹಾರಾಣಿಯವರ ಜೊತೆಗೆ ಆಗಿ ಇಲ್ಲಿ ನೆರೆದಿರುವ ಗಣ್ಯರ ಜೊತೆಗೆ ನಮ್ಮ ಮಕ್ಕಳನ್ನ ಸೇರಿಸಿ ಒಂದು ಪುಟ್ಟ ಫೋಟೋ ಸೆಷನ್ ಮಾಡ್ತೀವಿ. 5 ನಿಮಿಷದ ಒಳಗಡೆ ಮುಗಿಸ್ಬಿಡ್ತೀವಿ, ಏನು ಡಿಸ್ಟರ್ಬ್ ಆಗಲ್ಲ. ಅದಾಗಿದ ತಕ್ಷಣ ನಾವು ಕೆಳಗಡೆ ಕೂತು 1-2 ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡಬೇಕು ಅಂತ ಕೋರ್ಕೊಳ್ತಾ, ಬ್ರದರ್ ಆನಂದ್, ಗುರುಸಿಂಹ, ಗೌತಮ್ ಅಂಡ್ ರಾಜು, ಪ್ಲೀಸ್ ಟೇಕ್ ಓವರ್ ಅಂಡ್ ಗೆಟ್ ದಿ ಥಿಂಗ್ಸ್ ಆರ್ಗನೈಸ್ ಫಾರ್ ದ ಫೋಟೋ ಸೆಷನ್. ಥ್ಯಾಂಕ್ ಯು ಸೋ ಮಚ್.
ಮೆರೆಯುತ್ತಿಹ ಕರ್ನಾಟ ದೇಶದೊಳಿಯುವ ಕಾಳಿಗನೆಂಬದೊಲ್ಲನ ಪರಿಯ ನಾನಿತು ಕೇಳುವೆನು. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿಯುವ ಕಾಳಿಗನೆಂಬದೊಲ್ಲನ ಪರಿಯ ನಾನಿತು ಕೇಳುವೆನು. ಗಿರಿಗಳೆಡೆಯಲ್ಲಿ ಅಡವಿ ನಡುವೆ ಗುರುವ ತೊಟ್ಟಿಯ ಮಾಡಿಕೊಂಡು ಮೆರೆವ ಕಾಳಿಂಗನೆಂಬಗೊಲ್ಲನ ಸಿರಿಯ ನಾನಿತು ಕೇಳುವೆನು. ಒಲ್ಲ ತೊಟ್ಟಿಯೊಳಿರುವ ಹಸುಗಳು ಎಲ್ಲ ಬೆಟ್ಟದ ಮೇಲೆ ಮೇಯುತ್ತ ಹುಲ್ಲು ಒಳ್ಳೆಯ ನೀರ ಕುಡಿಯುತ್ತ ಅಲ್ಲಿ ಮೆರೆದು ಅರಣ್ಯದಿ ಕರುಗಳನ್ನು ನೆನೆದು ಹಸುಗಳು ಕೊರಳ ಗಂಟೆ ಢಣಿರು ಢಣಿರೆನೆ ಹರಿದು ಲಂಘಿಸಿ ಚಿಮ್ಮಿ ನೆಗೆಯುತ್ತ ಮರಳಿ ಬಂದವು ದೊಡ್ಡಿಗೆ. ಅಮ್ಮ ತಾಯನು ಕಂಡು ಕರುಗಳು ಅಮ್ಮ ಎಂದು ಕೂಗಿ ನಲಿಯುತ್ತ ಸುಮಾನಗಳು ಮೊಲೆಯನುಂಡು ನಿರ್ಮಲಗಳು ಇದ್ದವು. ಉದಯ ಕಾಲದೊಡೆತ್ತು ಕೊಲ್ಲನು ನದಿಯ ಸ್ನಾನವ ಮಾಡಿಕೊಂಡು ಉದರಿ ತಿಲಕವ ಹಣೆಯಲಿಟ್ಟು ಚದುರ ಶಿಖೆಯನ್ನು ಹಾಕಿದ. ಎಳೆಯ ಮಾವಿನ ಮರದ ಕೆಳಗೆ ಕಡಲನೂದುತ್ತ ಕೊಲ್ಲಗೌಡನು ಬಳಸಿ ನಿಂತ ಕುರುಗಳನ್ನು ಬಳಿಗೆ ಕರೆದನು ಹರುಷದಿ. ಏ ಗಂಗೆ, ಏ ಗೌರಿ, ಏ ತುಂಗಭದ್ರೆ, ಏ ಪುಣ್ಯಕೋಟಿ, ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಕಾಮಧೇನು ಬಾರೆ ಎಂದು ಪ್ರೇಮದಿ ಕೊಲ್ಲ ಕರೆದನು. ಕೊಲ್ಲ ಕರೆದ ಪರಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ, ಅಲ್ಲಿ ತುಂಬಿತು ಬಿಂದಿಗೆ. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಬುದಾನೆಂದೆಂಬ ವ್ಯಾಘ್ರನು ಅಪ್ಪರಿಸಿ ಹಸಿದು ಬೆಟ್ಟದ ಕಿಟ್ಟಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಹುಡುಗುಡಿಸಿ ಗೋರಿಡುತ್ತ ಚಂದನೆ ದುಡುಕಲೆರಗಿದ ರಭಸ ಕಂಚಿ ಚದುರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆನುತ್ತ ಚಂದ್ರದಲ್ಲಿ ತಾ ಬರುತ್ತಿದೆ, ಚಂದ್ರದಲ್ಲಿ ತಾ ಬರುತ್ತಿದೆ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಅಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿ ರಾಯನು. ಮೇಲೆ ಬಿದ್ದು ನಿನ್ನ ನೀಗಲೆ ಬಿಳೆ ಹೊಯ್ವೆನು, ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ತಿಂಗ ಹುಲಿ ಕೇಳು ತಂದನಿರುವನು ತೊಟ್ಟಿಯೊಳಗೆ, ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ, ಬಂದು ಸೇರುವೆ ನಿಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ಹಶವ ಮಾಡದೆ ಬಿಡಲು ನೀನು
ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು ಹುಸಿಯ ನಾಡುವೆ ಎಂದಿತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಕೊಂಡು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆ ಇತ್ತು ಬಂದ ನಿನ್ನನ್ನು ನೋಡಿ ಹೋಗುವೆ ಎಂದು ಬಂದೆನು ದೊಡ್ಡಿಗೆ ಎಂದು ಬಂದೆನು ದೊಡ್ಡಿಗೆ ಅಮ್ಮ ನೀನು ಸಾಯಲೇಕೆ ನನ್ನ ಕತ್ತಲಿ ಮಾಡಲೇಕೆ ಸುಮ್ಮನಿಲ್ಲಿ ನಿಲ್ಲೆನ್ನುತ್ತ ಅಮ್ಮನಿಗೆ ಕರು ಹೇಳಲು ಕೊಟ್ಟ ಭಾಷೆಗೆ ತಪ್ಪಲಾರೆನು ಕೆಟ್ಟ ಯೋಚನೆ ಮಾಡಲಾರೆನು ನಿಷ್ಠೆಯಿಂದಲೇ ಪಾಪೆನಲ್ಲಿಗೆ ಕಟ್ಟ ಕಡೆಗಿದು ಖಂಡಿತ ಆರ ಮನೆಯನ್ನು ಕುಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಆರ ಬಳಿಯಲ್ಲಿ ಮಲಗಲಮ್ಮ ಆರು ನನಗೆ ಹಿತವರು ಆರು ನನಗೆ ಹಿತವರು ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯೊಡ ಹುಟ್ಟು ಗಳಿರ ನಿಮ್ಮ ಕಂದನೆಂದು ಕಾಣಿರಿ ತಪ್ಪನೆಯ ನೀ ತರುವನು ನಿಮ್ಮ ಕಂದನೆಂದು ಕಾಣಿರಿ ತಪ್ಪನೆಯ ನೀ ತರುವನು ತಪ್ಪನೆಯ ನೀ ತರುವನು ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಕಂದ ನಿಮ್ಮವನೆಂದು ಕಾಣಿ ತಬ್ಬಲಿಯ ನೀ ತರುವನು ಕಟ್ಟ ಕಡೆಯಲ್ಲಿ ನೀಯಬೇಡ ಬೆಟ್ಟದೊತ್ತಿಗೆ ಹೋಗಬೇಡ ದುಷ್ಟ ವ್ಯಾಘ್ರನು ಹೊಂಚುತ್ತಿರುವನು ನಟ್ಟ ನಡುವಿರು ಕಂದನೇ ನಟ್ಟ ನಡುವಿರು ಕಂದನೇ ತಪ್ಪಲಿಯು ನೀನಾದೆ ಮಗನೇ ಹೆಬ್ಬುಲಿಯ ಬಾಯನ್ನು ಹೋಗುವೆ ಇಬ್ಬರಾರುಣ ತೀರಿತೆಂದು ತಪ್ಪಿಕೊಂಡಿತು ಕಂದನ ಹೋಗು ಕರುವನ್ನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ತಿರುಗಿ ನಿಂತು ತವಕದಲ್ಲಿ ಹುಲಿಗೆಂದಿತು ಅಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವ ಕೊಂಡು ಸಂತಸದಿಂದಿರು ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿಕೊಂಡು ಕನ್ನೆಯವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು ತನ್ನ ಪ್ರಾಣವ ಬಿಟ್ಟಿತು ತನ್ನ ಪ್ರಾಣವ ಬಿಟ್ಟಿತು ಲಾ 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 ಲಾ. La 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 la. ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯ
ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, 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 ಸತ್ಯವೇ ಮೈಕ್ ಕೊಡಿ. ಕ್ಲಾಪ್ಸ್ ಗೋ. ಇವರು ನಮ್ಮ ರಸ ಆಧರಣ್ ಮಕ್ಕಳು ನಿಹಾರಿಕಾ, ಚೇತನ್, ವಿನಯ್ ರಾಘವ್, ಚಂದನ, ಸಂಜನಾ, ರುದ್ರೇಶ್, ಇವನೇ ಕರುವಾಗಿ ಮಾಡಿದ್ದು, ಸೃಷ್ಟಿ, ಪ್ರಿಯಾಂಕಾ, ಹೇಮಂತ್, ಹುಲಿಯಾಗಿ ವಿದ್ಯಾಸಾಗರ್, ಪ್ರಜ್ವಲ್, ಮಹೇಶ್, ಹರೀಶ್, ಗೊಲ್ಲನಾಗಿ ಹರೀಶ್ ಮಾಡಿದ್ದ ಹಾಗೂ ಪುಣ್ಯಕೋಟಿಯಾಗಿ ರೂಪಾ ಹೇಮಂತ್ ಮಾಡಿದ್ದ. ಈಗ ನಮ್ಮ ಮುಂದಿನ ಕೊನೆಯ ಕಾರ್ಯಕ್ರಮ ನವದುರ್ಗೆ. ಈ ನೃತ್ಯವನ್ನು ನಾವು ನೋಡ್ತೀವಿ. ಈಗ ಇದನ್ನು ಕೊರಿಯೋಗ್ರಾಫ್ ಮಾಡಿದಿರೋದು ರೂಪಾ ಹೇಮಂತ್ ಅವರು. ಈಗ ನವದುರ್ಗೆ ನೋಡೋಣ. ದುರ್ಗಾದೇವಿಯ ಮೊದಲನೆಯ ಸ್ವರೂಪವನ್ನು ಶೈಲಪುತ್ರಿ ಎಂದು ತಿಳಿಯಲಾಗುತ್ತದೆ. ಪರ್ವತರಾಜ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣ ಈ ಶೈಲಪುತ್ರಿ ಎಂಬ ಹೆಸರಾಯಿತು. ವೃಷಭವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಪುಷ್ಪ ಸುಶೋಭಿತವಾಗಿದೆ. ಇವಳೇ ನವದುರ್ಗೆಯರಲ್ಲಿ ಮೊದಲನೆಯವಳಾಗಿದ್ದಾಳೆ. ಜಗಜ್ಜನನಿ ದುರ್ಗೆಯ ನವಶಕ್ತಿಯರಲ್ಲಿ ಎರಡನೆಯ ಸ್ವರೂಪವು ಬ್ರಹ್ಮಚಾರಿಣಿಯಾಗಿದೆ. ಇಲ್ಲಿ ಬ್ರಹ್ಮ ಶಬ್ದದ ಅರ್ಥ ತಪಸ್ಸು ಎಂದಾಗಿದೆ. ಬ್ರಹ್ಮಚಾರಿಣಿ ಅರ್ಥಾತ್ ತಪಸ್ಸಿನ ಚಾರಿಣಿ, ತಪಸ್ಸನ್ನು ಆಚರಿಸುವವಳು. ವೇದ ಸತ್ವಂ ತಪೋ ಬ್ರಹ್ಮ, ವೇದ ಮತ್ತು ತಪಸ್ಸು ಬ್ರಹ್ಮ ಶಬ್ದದ ಅರ್ಥವಾಗಿದೆ. ಬ್ರಹ್ಮಚಾರಿಣಿ ದೇವಿಯ ಸ್ವರೂಪವು ಪೂರ್ಣ ಜ್ಯೋತಿರ್ಮಯ ಹಾಗೂ ಅತ್ಯಂತ ಭವ್ಯವಾಗಿದೆ. ಇವಳ ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲು ಇರುತ್ತದೆ. ದುರ್ಗೆಯ ಮೂರನೆಯ ಶಕ್ತಿಯ ಹೆಸರು ಚಂದ್ರಘಂಟ.
ನವರಾತ್ರಿಯ ಉಪಾಸನೆಯಲ್ಲಿ 3ನೆಯ ದಿನ ಇವಳ ವಿಗ್ರಹಕ್ಕೆ ಪೂಜೆ ಆರಾಧನೆ ಮಾಡಲಾಗುತ್ತದೆ. ಇವಳ ಮಸ್ತಕದಲ್ಲಿ ಗಂಟೆಯ ಆಕಾರದ ಅರ್ಧಚಂದ್ರನಿದ್ದಾನೆ. ಇದರಿಂದಲೇ ಇವಳನ್ನು ಚಂದ್ರಘಂಟಾದೇವಿ ಎಂದು ಹೇಳಲಾಗುತ್ತದೆ. ಇವಳ ಶರೀರದ ಬಣ್ಣವು ಚಿನ್ನದಂತೆ ಹೊಳೆಯುತ್ತದೆ. ಇವಳಿಗೆ 10 ಕೈಗಳಿದ್ದು 10 ಕೈಗಳಲ್ಲಿ ಖಡ್ಗ ಇತ್ಯಾದಿ ಶಸ್ತ್ರಗಳು ಹಾಗೂ ಬಾಣ ಇತ್ಯಾದಿ ಅಸ್ತ್ರಗಳು ವಿಭೂಷಿತವಾಗಿವೆ. ಇವಳ ವಾಹನ ಸಿಂಹವಾಗಿದೆ. ಇವಳ ಮುದ್ರೆಯು ಯುದ್ಧಕ್ಕಾಗಿ ಹೊರಟಿದಂತೆಯೇ. ಇವಳ ಗಂಟೆಯಂತೆ ಭಯಾನಕ ಚಂಡ ಧ್ವನಿಯಿಂದ ಅತ್ಯಾಚಾರಿ ದಾನವರು, ದೈತ್ಯರು, ರಾಕ್ಷಸರು ಯಾವಾಗಲೂ ನಡುಗುತ್ತಿರುತ್ತಾರೆ. ಜಗನ್ಮಾತೆ ದುರ್ಗೆಯ 4ನೆಯ ಸ್ವರೂಪದ ಹೆಸರು ಕೂಷ್ಮಾಂಡ ಎಂದಾಗಿದೆ. ತನ್ನ ಮಂದ ಮಧುರ ನಗುವಿನಿಂದ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿಸುವ ಕಾರಣ ಇವಳನ್ನು ಕೂಷ್ಮಾಂಡಾದೇವಿ ಎಂದು ಕರೆಯುವರು. ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಅಂಧಕಾರ ಪಸರಿಸಿತು. ಆಗ ಇದೇ ದೇವಿಯು ತನ್ನ ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನು ರಚಿಸಿದ್ದಳು. ಆದ್ದರಿಂದ ಇವಳೇ ಸೃಷ್ಟಿಯ ಆದಿ ಸ್ವರೂಪ, ಆದಿ ಶಕ್ತಿಯಾಗಿದ್ದಾಳೆ. ಬೇರೆ ಯಾವುದೇ ದೇವದೇವತೆಗಳು ಇವಳ ತೇಜ ಪ್ರಭಾವಕ್ಕೆ ಸರಿಗಟ್ಟಲಾರದು. ಇವಳ ತೇಜ ಮತ್ತು ಪ್ರಕಾಶದಿಂದಲೇ 10 ದಿಕ್ಕುಗಳು ಪ್ರಕಾಶಿತವಾಗಿದೆ. ಬ್ರಹ್ಮಾಂಡದ ಎಲ್ಲ ವಸ್ತುಗಳಲ್ಲಿ, ಪ್ರಾಣಿಗಳಲ್ಲಿ ಇರುವ ತೇಜ ಇವಳದೇ ಛಾಯೆಯಾಗಿದೆ. ದೇವಿಯ 5ನೆಯ ಸ್ವರೂಪವನ್ನು ಸ್ಕಂದಮಾತಾ ಎಂದು ತಿಳಿಯಲಾಗುತ್ತದೆ. ಈ ಭಗವಾನ್ ಸ್ಕಂದನು ಕುಮಾರ ಕಾರ್ತಿಕೇಯ ಎಂಬ ಹೆಸರಿನಿಂದಲೂ ತಿಳಿಯಲ್ಪಡುತ್ತಾನೆ. ಇವನು ಪ್ರಸಿದ್ಧ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ಸೇನಾಪತಿಯಾಗಿದ್ದನು. ಜಗಜ್ಜನನಿ ಸ್ಕಂದಮಾತೆಯ ಉಪಾಸನೆಯಿಂದ ಭಕ್ತನ ಎಲ್ಲ ಇಚ್ಛೆಗಳು ಪೂರ್ಣವಾಗುತ್ತದೆ. ಈ ಮರ್ತ್ಯಲೋಕದಲ್ಲೇ ಅವನಿಗೆ ಪರಮಶಾಂತಿ ಮತ್ತು ಸುಖದ ಅನುಭವವಾಗತೊಡಗುತ್ತದೆ. ಅವನಿಗಾಗಿ ಮೋಕ್ಷದ ಬಾಗಿಲು ತಾನಾಗಿ ಸುಲಭವಾಗುತ್ತದೆ. ಸ್ಕಂದ ಮಾತೆಯ ಉಪಾಸನೆಯಿಂದ ಬಾಲರೂಪಿ ಭಗವಾನ್ ಸ್ಕಂದ ಉಪಾಸನೆಯೂ ಕೂಡ ತಾನಾಗಿಯೇ ಆಗುತ್ತದೆ. ಜಗನ್ಮಾತೆಯ ದೀಕ್ಷೆಯ 6ನೆಯ ಸ್ವರೂಪದ ಹೆಸರು ಕಾತ್ಯಾಯಿನಿ ಎಂದಾಗಿದೆ. ಇವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಉಂಟಾದ ಕತೆ ಈ ರೀತಿಯಾಗಿದೆ. ದಾನವರು ಮಹಿಷಾಸುರನ ಅತ್ಯಾಚಾರವು ಪೃಥ್ವಿಯಲ್ಲಿ ತುಂಬಾ ಹೆಚ್ಚಾದಾಗ ಭಗವಾನ್ ಬ್ರಹ್ಮ, ವಿಷ್ಣು, ಮಹೇಶ ಮತ್ತು ಎಲ್ಲ ದೇವತೆಗಳು ತಮ್ಮ ತಮ್ಮ ತೇಜದ ಅಂಶವನ್ನಿತ್ತು ಮಹಿಷಾಸುರನ ವಿನಾಶಕ್ಕಾಗಿ ಓರ್ವ ದೇವಿಯನ್ನು ಉತ್ಪನ್ನ ಮಾಡಿದರು. ಮಹರ್ಷಿ ಕಾತ್ಯಾಯನರು ಮೊಟ್ಟ ಮೊದಲು ಇವಳ ಪೂಜೆ ಮಾಡಿದರು. ಇದೇ ಕಾರಣದಿಂದ ಇವಳು ಕಾತ್ಯಾಯಿನಿ ಎಂದು ಹೇಳಲ್ಪಟ್ಟಳು. ಎಲ್ಲ ಜನರ ರೋಗ, ಶೋಕ, ಸಂತಾಪ, ಭಯ ಮುಂತಾದವುಗಳು ಪೂರ್ಣವಾಗಿ ನಾಶವಾಗುತ್ತದೆ. ಜನ್ಮ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡಲು ಕಾತ್ಯಾಯಿನಿಯ ಉಪಾಸನೆಗಿಂತ ಸುಗಮ ಹಾಗೂ ಸರಳವಾದ ಮಾರ್ಗವು ಮತ್ತೊಂದಿಲ್ಲ. ಜಗನ್ಮಾತೆ ದುರ್ಗೆಯ 7ನೆಯ ಶಕ್ತಿಯ ಹೆಸರು ಕಾಲರಾತ್ರಿ. ಇವಳ ಶರೀರದ ಬಣ್ಣವು ದಟ್ಟವಾದ ಅಂಧಕಾರದಂತೆ ಪೂರ್ಣವಾಗಿ ಕಪ್ಪಾಗಿದೆ. ತಲೆಯ ಕೂದಲು ಬಿಟ್ಟುಕೊಂಡು ಹರಡಿಕೊಂಡಿವೆ. ಕೊರಳಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆ ಇದ್ದು 3 ಕಣ್ಣುಗಳಿವೆ. ಈ 3 ಕಣ್ಣುಗಳು ಬ್ರಹ್ಮಾಂಡದಂತೆ ಘೋರವಾಗಿವೆ. ಇವಳ ವಾಹನ ಕತ್ತೆಯಾಗಿದೆ.
ಕಾಳರಾತ್ರಿ ದುರ್ಗೆಯ ಸ್ವರೂಪವು ನೋಡಲು ಅತ್ಯಂತ ಭಯಂಕರವಾಗಿದೆ. ಆದರೆ ಇವಳು ಯಾವಾಗಲೂ ಶುಭ ಫಲವನ್ನೇ ಕೊಡುವವಳಾಗಿದ್ದಾಳೆ. ಇದೇ ಕಾರಣದಿಂದ ಇವಳ ಇನ್ನೊಂದು ಹೆಸರು ಶುಭಂಕರಿ ಎಂದು ಇದೆ. ಆದ್ದರಿಂದ ಇವಳಿಂದ ಭಕ್ತರು ಯಾವುದೇ ಪ್ರಕಾರದಿಂದ ಭಯಭೀತರಾಗುವ ಅವಶ್ಯಕತೆಯೇ ಇಲ್ಲ. ಜಗನ್ಮಾತೆ ದುರ್ಗಾದೇವಿಯ 8ನೆಯ ಶಕ್ತಿಯ ಹೆಸರು ಮಹಾಗೌರಿ ಎಂದಾಗಿದೆ. ಇವಳ ಬಣ್ಣವು ಪೂರ್ಣವಾಗಿ ಬೆಳ್ಳಗಿದೆ. ಈ ಬಿಳುಪಿಗೆ ಶಂಖ, ಚಂದ್ರ ಮತ್ತು ಕುಂದ ಪುಷ್ಪ ಇವುಗಳ ಉಪಮೆ ಕೊಡಲಾಗಿದೆ. ಇವಳ ಎಲ್ಲ ವಸ್ತ್ರ ಹಾಗೂ ಆಭೂಷಣಗಳು ಬಿಳಿಯಾಗಿವೆ. ಇವಳ ವಾಹನವು ಆನೆಯಾಗಿದೆ. ಇವಳ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಕೆಳಗಿನ ಬಲಗೈಯಲ್ಲಿ ತ್ರಿಶೂಲವಿದೆ. ಮೇಲಿನ ಎಡಗೈಯಲ್ಲಿ ಡಮರು ಹಾಗೂ ಕೆಳಗಿನ ಎಡಗೈಯಲ್ಲಿ ವರದ ಮುದ್ರೆ ಇದೆ. ಇವಳ ಮುದ್ರೆ ಅತ್ಯಂತ ಶಾಂತವಾಗಿದೆ. ಜಗನ್ಮಾತೆ ದುರ್ಗೆಯ 9ನೆಯ ಶಕ್ತಿಯ ಹೆಸರು ಸಿದ್ಧಿದಾತ್ರಿಯಾಗಿದೆ. ಇವಳು ಎಲ್ಲ ಪ್ರಕಾರಗಳಲ್ಲಿ ಸಿದ್ಧಿಗಳನ್ನು ಕೊಡುವಂತವಳಾಗಿದ್ದಾಳೆ. ಜಗದಂಬೆಯು ಮನಸ್ಸಿನಲ್ಲಿ ಜಗತ್ತನ್ನು ಸೃಷ್ಟಿಸಬೇಕೆಂದು ಅಂದುಕೊಂಡಾಗ ಮೊದಲಿಗೆ ಶಿವನನ್ನು ಸೃಷ್ಟಿಸಿದಳು. ಶಿವನು ದೇವಿಯನ್ನು ತಾನು ಎಲ್ಲದರಲ್ಲೂ ಸಮರ್ಥನನ್ನಾಗಿ ಮಾಡಲು ಬೇಡಿದನು. ದೇವಿಯು ಶಿವನಿಗೆ ಎಲ್ಲ ಬಗೆಯ ಸಾಮರ್ಥ್ಯಗಳನ್ನು, ಸಿದ್ಧಿಗಳನ್ನು ಮತ್ತು ಪೂರ್ಣತ್ವವನ್ನು ಆಶೀರ್ವದಿಸಿದಳು. ಇವೆಲ್ಲವನ್ನೂ ಪಡೆದ ಶಿವನು ವಿಷ್ಣುವನ್ನು ಸೃಷ್ಟಿಸಿದನು. ವಿಷ್ಣುವು ಬ್ರಹ್ಮನನ್ನು ಸೃಷ್ಟಿಸಿದನು. ಭೂಲೋಕದಲ್ಲಿ ಸೃಷ್ಟಿ ಕಾರ್ಯವನ್ನು ಬ್ರಹ್ಮ, ಕಾಪಾಡುವ ಕಾರ್ಯವನ್ನು ವಿಷ್ಣು ಮತ್ತು ಲಯ ಕಾರ್ಯವನ್ನು ಶಿವ ಮಾಡುವಂತಾಯಿತು. ಭಗವತಿ ಸಿದ್ಧಿದಾತ್ರಿಯ ಈ ಚರಣಗಳ ಸಾನ್ನಿಧ್ಯವನ್ನು ಪಡೆಯಲು ನಾವು ನಿರಂತರ ನಿಯಮನಿಷ್ಠರಾಗಿ ಅವಳ ಉಪಾಸನೆ ಮಾಡಬೇಕು. ಇದರಿಂದ ಸಂಸಾರದ ಅಸಾರತೆಯನ್ನು ನೀಗಿ ಪರಮ ಶಾಂತಿದಾಯಕ ಅಮೃತ ಪದ ಪ್ರಾಪ್ತಿಯಾಗುತ್ತದೆ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि विष्णुनुते भगवति देशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखवर्षिणि वर्षरते भुवनपोषिणि शङ्करपोषिणि कल्मषमोषिणि कोशरते धनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते
जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते ಹೀಗೆ ನವದುರ್ಗಿಯಾಗಿ ಮಾಡಿರ್ತಕ್ಕಂಥದ್ದು ನಿಖಿತಾ, ಅಕ್ಷತಾ, ಅಗಮ್ಯ, ಭವಾನಿ, ಅದಿತಿ, ವಜ್ರಶ್ರೀ, ವೈಜಯಂತಿ, ಸ್ಫೂರ್ತಿ, ವೈಜಯಂತಿ ಪ್ರಭು ಹಾಗೂ ಮಹಿಷಾಸುರನಾಗಿ ಸಂಕೇತ್ ಹಾಗೂ ಇದು ಹುಲಿ ಯಾವುದು ರಕ್ಷಿತಾ. ಮೇಕಪ್ ಆಗಿರೋದ್ರಿಂದ ಗೊತ್ತಾಗಿಲ್ಲ ಅದು. ಇಲ್ಲಿಗೆ ನಮ್ಮ ಈ ಎರಡು ಕಾರ್ಯಕ್ರಮಗಳು ಮುಗಿದಿದೆ. ಮಹಾರಾಣಿಯವರು ಈ ರೀತಿ ಕುಳಿತು ನಮ್ಮ ಜೊತೆ ಈ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಮತ್ತೊಂದು ಬಾರಿ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತೀವಿ. ಸಿಂಧ್ಯಾ ಸರ್ ಅವರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗೀತು. So we start the next program, which is the prize distribution here. So first we start with cups. First prize. First I call upon Hiram, first place in potato race. Huh? Absent. Okay, he is absent. Next, I call upon Sanket. Sanket. Second place. Followed by Jayant, third place. Jayant, come up. Keep the claps coming. I request all the parents to give a big round of applause to all the children, because I request them to encourage these children and make them participate in all the games. The next event was bucketing the ball. First prize goes to Arav Arjun. Second prize, Sumadwa. Third prize, Shikhar. Shikhar, third place. Shikhar, third place. The next event, aiming the wicket. First prize, Abhiram. Second place, Yashash Raj. Absent. Yashash Raj is absent. Okay. Third place, Arav Arjun. He is collecting his second prize, right? The next event, 100 meters running. Can you believe it? These guys were running on 100 meters. Yes. So I think we should all give them a big round of applause. 100 meters running. First prize, Sumadwa. Second place, Hiram. Absent. Oh, okay. ಇವಾಗ ಜ್ಯೂಸ್ ಕುಡಿದ್ಬಿಟ್ಟಿದ್ದೀರಾ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದೀರಾ. ಓಕೆ, ಫೈನ್. ಥರ್ಡ್ ಪ್ಲೇಸ್, ಜಯಂತ್. The next event was 50 meters running. 100 ಓಡಿದಾರಂತೆ, 50 ಮೀಟರ್ಗೂ ಪ್ರೈಸ್ ಅಂದರು. ಬಟ್ ಆದ್ರೂ ಬೇರೆ ಕ್ಯಾಟಗರಿ ಪ್ರೈಸ್ ಕೊಡಬೇಕು ಅಂತ ಹೇಳಿ ಇದನ್ನ ಪೋಷಣೆ ಮಾಡೋಣ ಅಂತ ಹೇಳಿ ಮಕ್ಕಳಿಗೆ ಇದನ್ನ ಕೊಟ್ಟಿದ್ದೀವಿ. ಫಸ್ಟ್ ಪ್ರೈಸ್ ಇಸ್ ಹೇರಮ್. ಅಗೇನ್ ಸಂಕೇತ್, ಥರ್ಡ್ ಪ್ರೈಸ್. ಹೇರಮ್ ಬಂದಿಲ್ಲ. ಓಕೆ, okay, so we come to an end with the cup section. The next section is guides. So coming to the guide section, we have discussed through. There are only 2 prizes here. Spurti gets the first prize. Spurti, is she there?
The second place goes to Nikita KN. Nikita, come. Nikita gets second place. Wait. $200 meters second prize goes to Arya. Arya Bhatt. Yes. Come on, Arya. Come. Good. The next event was 100 meters running. Again, you guesses. Vaijayanti Prabhu. Second place, Arya Bhatt. Yes. And of course, third place goes to Aditi Bhatt. Arya, Aditi, they are winning lots of prizes. There's another innovative game which was given. This was called Fill It to Win It. First prize goes to Vaijayanti Prabhu. Okay, so they had two categories here. There's one category for seniors in which Vaijayanti Prabhu won the prize. In the juniors category, it was Aditi Bhatt, followed by Govini. What is this? Govini is right here. Section Bulbuls. Oh, they're all mighty excited. Okay. Bulbuls, potato race. First prize goes to Samhita. Second prize, Kriti. Third prize, Shriya. The next event, aiming the wicket. Again, first prize Samhita. Second prize goes to Kriti. They had a 50-meter running race also. First prize, Mohar. Okay. Second prize, Samhita. Oh, she's winning a lot of prizes. Third prize goes to Kriti again. Mohar gets second place and third place goes to Nidhi. Nidhi, when you take it down this side. There's one more event, the last event for the Bulbuls, the 100 meters event. Bulbuls ran 100 meters. I think we should all give them a big round of applause to all the Bulbuls. The only prize given in that category goes to Mohar. Please give them a big round of applause, all the parents. It gives them a lot of encouragement to them in the coming years to come. Okay, the next category is Scouts. Okay. So in Scouts, we've had 3 events. We'll start with the first event, 100 meters running. 200 other. Oh, sorry. Okay, it was 200 meters running. I stand corrected. Juniors. 200 meters running for the juniors category. The first prize goes to Govind.
Second prize goes to Pawan. Third prize goes to Pramad. Prizes. Second prize goes to Pramad. Goes to Aryan. The next category again was for 100 meters running. 100 meters, Govind. Okay. The next prize, second prize goes to Pawan. Again, third prize goes to Pramad. The next category is discus throw. First place goes to Pranadarthi. Second prize goes to Aryan. Third place goes to Kedar. The next category is 200 meters running, seniors category. First place goes to Chinmay. Second place goes to Yashasvi. Hundred meter seniors category running. Chinmay first place. Second place goes to Jeevan. And the third place goes to Karandeep. Next category, discus throw, seniors. First place goes to Chinmay. Second place goes to Jeevan. Congrats, Chinmay. Lot of prizes. First prize goes to Yashasvi. Yashasvi, of course. Second prize goes to Govind. Third prize to Karandeep. The next program, the next sports category, rope climbing. First prize goes to Jeevan. Second prize goes to Karandeep. Third prize goes to Kedar. Okay, as part of scouting, there is a very important activity that the children would definitely love to do, but the parents dread. I think that is cooking. ಕುಕ್ಕಿಂಗ್ ಬಂದ್ಬಿಟ್ರೆ ಮನೇಲಿ ಎಲ್ಲರಿಗೂ ಟೆನ್ಷನ್ ಆಗಿಬಿಡುತ್ತೆ. ಹುಡುಗ ಏನು ಮಾಡ್ತಾನೆ ಅಥವಾ ಗೈಡು ಅಥವಾ ಸ್ಕೌಟ್ ಏನು ಮಾಡ್ತಾನೆ, ಮನೇಲಿ ಎಲ್ಲ ಪದಾರ್ಥಗಳೆಲ್ಲ ತೊಗೊಂಬಂದು ಮಾಡಿ ಇಲ್ಲಿ ಬಂದು ಯಾವ ಥರ ಅಡುಗೆ ಮಾಡಬೇಕು. ಯಾಕೆಂದರೆ ಅವರು ಮಾಡೋ ಪದಾರ್ಥದಲ್ಲೇ
ತೊಗೊಂಬಂದು ಅಡುಗೆ ಮಾಡಿ ಅದೇ ಪದಾರ್ಥದಲ್ಲಿ ಊಟನ ಮಾಡಬೇಕು. ಸೊ ತಂದೆ ತಾಯಂದ್ರಿಗೆ ಭಾಳ ಟೆನ್ಷನ್ ಆಗಿಬಿಟ್ಟಿರುತ್ತೆ ಈ ಕುಕಿಂಗ್ ಎಕ್ಸಾಮ್ಗೆ. ಸೊ ದಿಸ್ ಇಸ್ ಒನ್ ಎಕ್ಸಾಮ್ ಐ ಥಿಂಕ್ ವಿಚ್ ಎವ್ರಿ ಪೇರೆಂಟ್ ವಿಲ್ ಟ್ರೆಕ್. ಬಟ್ ಎನಿವೇ ಇಟ್ ಇಸ್ ದ ಮೋಸ್ಟ್ ಎಂಜಾಯಬಲ್ event for every scout or guide. What is? Okay, so that is proof for all the parents. Thank you. So, okay, I'll call out the names. Please come and receive the certificates. Aradhana, Harshika, Samita, Nidhi, Mohar, Dhanvi, Sanjana, Kriti, Shreya, Abhinav, Shreyas, okay. Pratham is not here? Okay. Shikhar, ನೋಡಿ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ಕುಕಿಂಗ್ ಕಾಂಪಿಟೇಷನ್ ಭಾಗವಹಿಸಿದ್ದಾರೆ. ದಯವಿಟ್ಟು ನಿಮ್ಮ ಕಡೆಯಿಂದ ಎಲ್ಲರೂ ಚಪ್ಪಾಳೆ ಇರಲಿ ದಯವಿಟ್ಟು. ಸಂಕೇತ್, ಸಂಕೇತ್ ಹೌದಾ? ಅಭಿರಾಮ್, ಆಮೇಲೆ ಸಮರ್ಥ್, ಸಮರ್ಥ್, ಯಾವ ಸ್ಟೇಷನ್? ಸಮರ್ಥ್, ಯಶವಂತಪುರ. ವಿಷ್ಣು ಪ್ರಭು, ಹಾ, ಅಖಿಲ್, ಎಷ್ಟು ಗಂಟೆ ಟ್ರೈನು? ಅಖಿಲ್, ಆಯ್ತು ನನ್ನ ಟ್ರೈನ್. ಕಂದ, ಕಂದ, ಕಂದ ಇಲ್ವಾ? ಆರ್ಯನ್, ಚಿಕ್ಕ ಆರ್ಯನ್, ಛೋಟ ಆರ್ಯನ್ ಅಂದಿಲ್ಲ. ಆರವ್, ಆರವ್, ಹೌದಾ? ಆರವ್, ಆರವ್. His father will come and pick up the certificate. ಆರವ್ ಇಲ್ಲೇ ಇದ್ದಾನೆ. ಚೆಕ್ ಮಾಡಿಲ್ವಾ? One ಆರವ್. ಎಲ್ಲಿ ನಾನು His dad is mighty happy looking at from there. He is giving a big smile. I think we can all see that. Daksh, Daksh, Yashas, ಏನು ರಿಪೇರಿಂಗ್ ಇಲ್ಲ. Yashas, Yashas. ಸಾರಿ, ನನ್ನ ಪ್ರಕಾರ Okay. ಆ ಹುಡುಗ ಆಪರೇಟರ್ ಮಾಡ್ತಾ ಇದ್ರು ಅಲ್ಲಿ ಇಂಟರ್ನೆಟಲ್ಲಿ. ಅದು ಅವತ್ತು ಮದುವೆ ಹೋಗಿಲ್ವಾ ಸಣ್ಣ? ಅದು We also ಹಾಕಿದ್ದಾರೆ, had the winter camp ಹಾಕಿದಾರ ಗೊತ್ತಿಲ್ಲ. in the month of November at Hotri Ranganath Swami Betta. A very picturesque, very nice place. It is just 65 kilometers from Bangalore. I think all the parents whoever missed it out, I think you missed a great place. Next time if you want to go, if you want to go to any location, I think it's a beautiful location, just 65 kilometers from Bangalore. So dayvittu whoever those parents who have missed, next time please make a visit. It's a wonderful place. We had a camp there for 3 days. We are also giving the certificates to all the children who have participated in the camp. Rachana R, Gaurav, Gaumini,
दक्षिता, तमन्ना, शिखर, MD Srivas, oh, he has got a great fan following, very popular. Shreyas MD, MD Vaijayanti, Shriya, Harini R, absent, Harini is absent, okay. Abhiram, Shashank UM, Shashank, oh. Ishita Shankar, Abhijit Bhatt, Keshav M, Abhijit Bhatt, Abhijit Bhatt, okay, Keshav is good. Gaurang, Aditi Bhatt, Govind M, followed by Kedar, next Mohor, Jeevan, Aryan H. Barbaj, one-handed sprinter, Shab, Kap Sanket, Yashasvi, Samarth VS, Harshit, Sanjay, Mukund, Nandini, Manthan, absent, okay. Niti R, followed by Kruti, Nikhil KN, okay. Anish, Sai Nikhil, Nikita, Sai Nikhil, Nikita, Pooja, they are very busy at backstage. Dheeraj Subramanya, our Facebook operator.
ಅಶ್ವಿನ್ ಅಶ್ವಿನ್ Okay, I think we missed out a couple of names here. They are not collected the certificates. We'll hand it over to them. Ashwin, yeah. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಲಾಲ್. ಇದು ಒಂದೇ ಒಂದು ಅಪ್ರಿಸಿಯೇಷನ್ ನಾವು ಹೇಳ್ಬೇಕಂತ ಇಷ್ಟಪಡ್ತೀವಿ. ಈ ಸರ್ಟಿಫಿಕೇಟ್ಸ್ ಎಲ್ಲ ನೀವು ನೋಡಿದ್ರೆ ಎಲ್ಲ ಕಲರ್ಫುಲ್ ಸ್ಕೌಟಿಂಗ್ ರಿಲೇಟೆಡ್ ಡಿಸೈನ್ ಇದೆಲ್ಲ ಮಾಡಿರೋದು ನಮ್ಮ ಸ್ಕೌಟ್ ಹುಡುಗ ಅನಿರುದ್ಧ್. ಅವನಿಗೊಂದು ಜೋರಾಗಿ ಒಂದು ಕ್ಲಾಸ್ ಹೊಡ್ಸೋಣ. ಈಗ ನಿಖಿಲ್ ಬನ್ನ. ನಿಖಿಲ್ ಎಲ್ಲಿದ್ಯಪ್ಪ? ಹಾಂ ನಿನ್ನೆ ನಾವು ಪ್ರೋಗ್ರಾಮ್ ಮಾಡಿದಾಗ ಮೂರ್ತಿ ಸರ್ ಅವರು ಫಾರ್ಮರ್ ಮೆಂಬರ್ಸ್ ಯಾರ್ಯಾರು ನಮಗೆ ಸಸ್ಟೈನ್ ಸರ್ವಿಸಸ್ ಮಾಡಿದ್ರು ಅವ್ರಿಗೆಲ್ಲ ಒಂದು ಚಿಕ್ಕದಾಗಿ ಆನರ್ ಮಾಡಿದ್ವಿ. ನಿನ್ನೆ ಸ್ವಲ್ಪ ಜನ ಬಂದಿರಲಿಲ್ಲ ಕಾರಣಾಂತರಗಳಿಂದ. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಹೆಸರನ್ನ ನಾ ಕರಿತೀನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೂ ಒಂದು ಚಿಕ್ಕ ಟೋಕನ್ ಆಫ್ ಅಪ್ರಿಸಿಯೇಷನ್ ತಗೊಳ್ಬೇಕು. ಬ್ರದರ್ ರಿಯಾಜ್ ಪ್ಲೀಸ್. ಬ್ರದರ್ ರಿಯಾಜ್. ಬ್ರದರ್ ಅಂಬಿ ಸರ್. ಬ್ರದರ್ ಅಂಬಿ ಸರ್. ಹಾಂ ಸರ್, ಅದೇ ಹಂಪಿ ಪ್ರಶ್ನೆ ಮಾಡ್ಬಿಡ್ರಿ. ಅವನ ಹೆಸರು ಸುಬ್ರಹ್ಮಣ್ಯಂ ಅಂತ. ತುಂಬ 59ರಿಂದ ಗ್ರೂಪ್ ಮೆಂಬರ್ ಆಗಿ 51 ಮುಂಚೆ ಗ್ರೂಪ್ ಸೇರಿದ್ರು. ಆದರೆ ರಿಟೈರ್ಡ್ ಆಗ್ತಾರೆ. KS ಆಫೀಸರ್, ತಹಸೀಲ್ದಾರ್ ಎಲ್ಲ ಆದ್ಮೇಲೆ ಒಳ್ಳೆ ಬ್ರದರ್ಸ್ ಅಷ್ಟೇ ಎಲ್ಲ ಸ್ಕೌಟಿಂಗ್ ಮಾಡ್ಕೊಂಡಿದ್ದಾರೆ. ಬರೀ ಸ್ಕೌಟಿಂಗ್ ಆಧ್ಯಾತ್ಮಿಕ ಭಾಳ ಮುಂದೆ ಇರೋದು ತಗೊಂಡಿದೆ. ಆ್ಯಕ್ಚುಲಿ ನಾವೆಲ್ಲ ಒಂದೇ ಕಡೆ ಇದ್ವಿ. ಅವನ್ನ ಸ್ಕೌಟಾಗಿ ಕಪ್ಪಾಗಿ ಸ್ಕೌಟಾಗಿ ಸೇರ್ಕೊಂಡಿದ್ದಾನೆ. ಒಂದು ಕಿರು ಕಾಣಿಕೆ ಇದೆ, ಜ್ಞಾಪಕಾದ ಕಿರು ಕಾಣಿಕೆ ಅದನ್ನು ತಗೊಂಡಿರುತ್ತೆ. Let's go.